I hope my screen is visible, right? Yes. Yeah. ಓಕೆ, ಸೊ ನಿನ್ನೆ 13B ಮಾಡಿದ್ವಿ. ಅಲ್ಲಿವರೆಗೂ ಏನಾದರೂ ಡೌಟ್ಸ್ ಇದೆಯಾ, ಏನಾದರೂ ಇಶ್ಯೂಸ್? No, sir. ಓಕೆ, ನೆಕ್ಸ್ಟ್ ಈಸ್ 14A. Fine tune a pre-trained model, pre-trained mobile V2 model on a small image data set. Okay. So they are asking us to fine tune a pre-trained mobile net V2 model. Okay, so mobile net V2 model, so basically here there is some theory regarding the transfer learning. Mobile V2 net model is nothing but it is a lightweight CNN architecture which was being developed by Google for efficient computer vision task. Okay, so let's see what is in code. Okay, so let's consider that mobile V2 net model, and then let's pre-train the model. Okay, pre-training means fine tuning, in the sense what you make is see, for example, mobile V2 net is a kind of neural network architecture wherein the some images have already been trained and it is somewhere in the server. So you take that model and you use it for your any sort of applications, so that are trained for some particular data. So imagine that ಅಂದರೆ ಒಂದು ಪರ್ಟಿಕ್ಯುಲರ್ ಡೇಟಾ ಸೆಟ್ಟಿಗೆ ಅಷ್ಟೇ ಟ್ರೈನ್ ಮಾಡಿ ಸರ್ವರಲ್ಲಿ ಇಟ್ಟಿದ್ದೀರ. ಸೊ ನಾವೇನು ಮಾಡ್ತಿದ್ದೀವಿ, ಅದನ್ನು ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಈಗ ಏನಾದರೂ ಜನರಲ್ ನೀವು ಅದನ್ನು ಯೂಸ್, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಕ್ಯಾಟ್ ಇಮೇಜ್ನ ಅದ್ರ ಜೊತೆ ನಿಮ್ಗೆ ಬೇಕು ಕ್ಯಾಟ್, ಬಟ್ ಅದರಲ್ಲಿ ಇಲ್ಲ ಅಂದ್ಕೊಳ್ರಿ. ಸೊ ದ್ಯಾಟ್ ಟೆಕ್ನಿಕ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಫೈನ್ ಟ್ಯೂನಿಂಗ್. ಫೈನ್ ಟ್ಯೂನಿಂಗ್ ಅಂದರೆ ಏನು ಮಾಡ್ತೀರಾ, ಸ್ವಲ್ಪ ಮಾಡೆಲ್ ವೇಟ್ಸ್ ಚೇಂಜ್ ಮಾಡಿ ನಿಮ್ಮದು ಕ್ಯಾಟ್ ಇಮೇಜ್ನ ಅದ್ರ ಜೊತೆ ಇಂಟಿಗ್ರೇಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಬೇಸಿಕಲಿ ಫೈನ್ ಟ್ಯೂನಿಂಗ್. ಓಕೆ, so again as per the code, wait a second, idena okay. So basically again as per the code, okay, ಒಂದು ಇಮೇಜ್ ಡೇಟಾ ಸೆಟ್ನ ತೊಗೊಂಡಿದ್ದೀನಿ, ಸೇಯಿಂಗ್ 13A. ಅದ್ರ ಒಳಗೆ ಕೆಲವೊಂದು ಡೇಟಾ ಸೆಟ್ ಇದೆ, ಆರ್ ಎಲ್ಸ್ ಆ್ಯಸ್ ಪರ್ ದಿ ಇದರಲ್ಲಿ ನೋಡಿದರೆ ಇದರಲ್ಲಿ ಒಂದೇ ಇಮೇಜ್ ತೊಗೊಂಡಿದ್ದೀನಿ. ಆ ಥರ ಕೂಡ ಮಾಡ್ಬೋದು. ಸಿ ದಿಸ್ ಪರ್ಟಿಕ್ಯುಲರ್ ಈಗ ಡೇಟಾ ಸೆಟ್ ಏನಿದೆ ಅಲ್ಲ, ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಓಕೆ, ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್ ಟ್ರೈನ್ ಮಾಡೋಕ್ಕೆ. ಸೊ ದಟ್ಸ್ ವೈ ನಾನು ಏನು ಮಾಡಿದ್ದೀನಿ ಅಂದರೆ ಒಂದೇ ಇಮೇಜನ್ನ ತೊಗೊಂಡಿದ್ದೀನಿ. ಓಕೆ, ನೀವು ಯು ಕ್ಯಾನ್ ಡೂ ಒನ್ ಥಿಂಗ್ ಈಸ್, ಈ ಇಮೇಜ್ ಅಂತ ಡೇಟಾ ಸೆಟ್ ಇದೆಲ್ಲ, ಏನಾದರೂ ಡೇಟಾ ಸೆಟ್ ತೊಗೊಂಡು ಜಸ್ಟ್ ಒಂದನ್ನು ಕನ್ಸಿಡರ್ ಮಾಡಿ ಯು ಕ್ಯಾನ್ ಟ್ರೈ. ಓಕೆ, ಸೊ ಆ ಥರ ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ ಇಮೇಜ್ ಸೈಜ್ನ ಡಿಕ್ಲೇರ್ ಮಾಡ್ತಿದ್ದೀವಿ. ಸೊ ಇಮೇಜ್ ಸೈಜ್ ಏನು ಮಾಡ್ತಿದ್ದೀವಿ, ಏನಾದರೂ ಇಮೇಜ್ ಏನು ಕೊಟ್ಟಿದ್ದೀರಲ್ಲ ಅದನ್ನು ರೀಸೈಜ್ ಮಾಡ್ಕೊಳ್ತಿದ್ದೀವಿ. ದಟ್ ಈಸ್ 224 × 224 ಬಿಕಾಸ್ ಮೊಬೈಲ್ ನೆಟ್ V2 ಏನು ನಿಮ್ಮದು ಮಾಡೆಲ್ ಇತ್ತಲ್ಲ, ದ್ಯಾಟ್ ವಾಸ್ ಟ್ರೈನ್ಡ್ ಎಟ್ 224 × 224 ಮೆಟ್ರೈಸಸ್. ಓಕೆ, ನೆಕ್ಸ್ಟ್ ಬ್ಯಾಚ್ ಸೈಜ್ 32 ಅಂತ ಕನ್ಸಿಡರ್ ಮಾಡ್ತಿದ್ದೀರಿ. ಓಕೆ, ದೆನ್ ನೆಕ್ಸ್ಟ್ ಈಸ್ ಡೇಟಾ ಜನ್ರೇಟರ್ಸ್. ಈಗ ಪ್ರೀ ಪ್ರೊಸೆಸಿಂಗ್ ಫಂಕ್ಷನ್ ಪ್ರೊಸೆಸ್ ಮಾಡೋಕ್ಕೆ, ಅಂದರೆ ಲೈಕ್ ವ್ಯಾಲಿಡೇಷನ್ ಸ್ಪ್ಲಿಟ್ ಟೆಸ್ಟ್ ಬೇಕು ನಿಮಗೆ, ಟ್ರೈನಿಂಗ್ ಸ್ಪ್ಲಿಟ್ ಟೆಸ್ಟ್ ಬೇಕು, ಅದನ್ನು ಮಾಡೋಕ್ಕೆ ಯು ಗೈಸ್ ಆರ್ ಡೂಯಿಂಗ್ ಡೇಟಾ ಜನ್ರೇಷನ್. ನೆಕ್ಸ್ಟ್ ಈಸ್ ಟ್ರೈನಿಂಗ್ ದ್ಯಾಟ್ ಡೇಟಾ ಜನ್ರೇಟರ್ಸ್. ಬೇಸಿಕಲಿ ಟ್ರೈನ್ ಡೈರೆಕ್ಟ್ರಿ ಅಂತ ಕೊಟ್ಟು, ಟ್ರೈನ್ ಡೈರೆಕ್ಟ್ರಿ ಈಸ್ ಗಿವನ್ ಬೈ ಯೋರ್ ಇಮೇಜ್ ಡೈರೆಕ್ಟ್ರಿ, ಅದೆಷ್ಟಿದೆ ಅದನ್ನು ಕೊಟ್ಟು
ಅದೆಲ್ಲ ಟಾರ್ಗೆಟ್ಸ್ ಇಮೇಜ್ ಸೈಜ್ ಎಷ್ಟು, ಇಫ್ ಇಟ್ ಈಸ್ ಲಾಸ್ಟ್ ಟೈಮ್ ಎಲ್ಲ ನಾವು 124x124 ಮಾಡ್ತಾಯಿದ್ವಿ. ಹಿಯರ್ ವಾಟ್ ವಿ ಆರ್ ಮೇಕಿಂಗ್ ಇಸ್ 224x224. ಬ್ಯಾಚ್ ಸೈಜ್ನ ಇನ್ಕ್ರೀಸ್ ಮಾಡ್ತಿದ್ದೀವಿ. ಐ ಮೀನ್ 32 ಅಂತ ಕೊಟ್ಟಿದ್ದೀವಿ. ಅಂದರೆ ಆ್ಯಟ್ ಒನ್ ಪರ್ಟಿಕ್ಯುಲರ್ ಟೈಮ್ 32 ಬ್ಯಾಚ್ ಅಂದರೆ 32 ಇಮೇಜಸ್ ಶುಡ್ ಪ್ರೊಸೆಸ್ ಆ ಥರ. ಸೊ ಕ್ಲಾಸ್ ಮೋಡ್ ಕ್ಯಾಟಗಾರಿಕಲ್ ಕೊಡ್ತಿದ್ವಿ ಮತ್ತು ಸಬ್ಸೆಟ್ ಟ್ರೈನಿಂಗ್. ಅಗೇನ್ ಫಾರ್ ವ್ಯಾಲಿಡೇಷನ್ ಪಾರ್ಟ್ ಸೇಮ್ ಅದೇ ಥರ. ವ್ಯಾಲಿಡೇಷನ್ ಈಸ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಆಮೇಲೆ ಟ್ರೈನ್ ಮಾಡೋಕ್ಕೆ ಅದೇ ಥರ ನೋಡಿ. ಇಲ್ಲಿ ಯು ಆರ್ ಗಿವಿಂಗ್ ಟಾರ್ಗೆಟ್ ಸೈಜ್, ಬ್ಯಾಚ್ ಸೈಜ್, ಅಗೇನ್ ಯು ಆರ್ ಗಿವಿಂಗ್ ಕ್ಯಾಟಗಾರಿಕಲ್, ದೆನ್ ವ್ಯಾಲಿಡೇಷನ್. ಸೊ ಬೇಸ್ ಮಾಡಲ್, ಇಲ್ಲಿ ಬೇಸ್ ಮಾಡಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಓಕೆ, ಇದೇನು ಮಾಡುತ್ತೆ ಅಂದರೆ ಇಟ್ ವಿಲ್ ಲೋಡ್. ಈಗ ಮೊಬೈಲ್ V2Net ಎಲ್ಲಾದರೂ ಸರ್ವರಲ್ಲಿ ಇದೆ ಅಲ್ಲ, ಅದನ್ನು ಲೋಡ್ ಮಾಡುತ್ತೆ. ಆ್ಯಂಡ್ ಇಮೇಜ್ ನೆಟ್ ಡೇಟಾ ಸೆಟ್ ಮೇಲೆ ಏನು ಟ್ರೈನ್ ಆಗಿದೆ ಅಲ್ಲ ಆ ಮಾಡೆಲ್ನ ಲೋಡ್ ಮಾಡುತ್ತೆ. ಓಕೆ, ದೆನ್ ಯು ಆರ್ ಗಿವಿಂಗ್ ಸಮ್ ಇನ್ಕ್ಲೂಡ್ ಟಾಪ್ ಫಾಲ್ಸ್, ಇದ್ರ ಬಗ್ಗೆ ನಾನು ನಿನ್ನೆ ಹೇಳಿದ್ದೀನಿ ಆಲ್ರೆಡಿ. ಓಕೆ, ದೆನ್ ನೆಕ್ಸ್ಟ್ ಈಸ್ ದಿಸ್ ಈಸ್ ಫಾರ್ ಫ್ರೀಸಿಂಗ್ ದ ವೇಟ್. ಅಂದರೆ ಸಮ್ ವೇಟ್ನ ಹಾಗೆ ಇಡಬೇಕಾಗತ್ತೆ, ಇಲ್ಲಾಂದರೆ ನಿಮ್ದು ಏನು ಮಾಡೆಲ್ ಇದೆ ಇಟ್ ವಿಲ್ ಜಸ್ಟ್ won't update. Okay, freezing just means that weights won't update during training. You are only training the new headನ ಅಷ್ಟೇ ಟ್ರೈನ್ ಮಾಡ್ತಿದ್ದೀವಿ. ಓಕೆ, ದೆನ್ ಈಗ ಕಸ್ಟಮ್ ಕ್ಲಾಸಿಫೈಯರ್ನ ಆ್ಯಡ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಲೈಕ್ x = ಬೇಸ್ ಮಾಡಲ್ ಡಾಟ್ ಔಟ್ಪುಟ್ ಅಂತ. ದೆನ್ x = ಗ್ಲೋಬಲ್ ಎವರೇಜ್ ಪೂಲಿಂಗ್. ಸೊ ಬೇಸಿಕಲಿ ಬೇಸ್ ಮಾಡಲ್ ಅಂದರೆ ಯುವರ್ಸ್ ಮೊಬೈಲ್ V2Net ಮಾಡೆಲ್. ಓಕೆ, ಇದರದ್ದು ಔಟ್ಪುಟ್ ಏನಿರುತ್ತೆ ಫೀಚರ್ ಮ್ಯಾಪ್ ನೀವು ನಿನ್ನೆ ನೋಡಿದ್ದೀರಾ ಹೆಂಗೆ ಜನ್ರೇಟ್ ಮಾಡೋದು ಅಂತ. ಓಕೆ, ಸೊ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಇಮೇಜ್. ನೆಕ್ಸ್ಟ್ ಯೂಸಿಂಗ್ ಗ್ಲೋಬಲ್ ಎವರೇಜ್ ಪೂಲಿಂಗ್ 2D. ಸೊ ವಾಟ್ ಇಟ್ ಡಸ್, ಇಟ್ ರೆಡ್ಯೂಸಸ್ ಯುವರ್ like for example it takes the average of the each feature map to average ತೊಗೊಂಡು it will reduce the parameter and also helps in preventing ಓವರ್ಫಿಟ್ಟಿಂಗ್ನ ಪ್ರಿವೆಂಟ್ ಮಾಡೋಕ್ಕೆ ಯು ಆರ್ ಯೂಸಿಂಗ್ ಗ್ಲೋಬಲ್ ಆವ್ರೇಜ್ ಪೂಲಿಂಗ್ ಅಂತ ಯೂಸ್ ಮಾಡ್ತಿದ್ವಿ. ಅಗೇನ್ ಇದ್ರ ಬಗ್ಗೆ ಗೊತ್ತು ನಿಮಗೆ, ಡ್ರಾಪ್ಔಟ್, ಇಷ್ಟು ನ್ಯೂರಾನ್ಸ್ನ ಡ್ರಾಪ್ಔಟ್ ಮಾಡಿಬಿಡ್ತೀವಿ ಇನ್ ಆರ್ಡರ್ ಟು ಅವಾಯ್ಡ್ ಓವರ್ಫಿಟ್ಟಿಂಗ್ ಆ್ಯಂಡ್ ಆಲ್. ದೆನ್ ನೆಕ್ಸ್ಟ್ ಈಸ್ ಔಟ್ಪುಟ್ ಈಕ್ವಲ್ಸ್ ಟು ಡೆನ್ಸ್ ಟ್ರೈನ್. ಆಕ್ಟಿವೇಷನ್ ಫಂಕ್ಷನ್ ಎಲ್ಲ ಅಪ್ಲೈ ಮಾಡಿ ದೆನ್ ವಾಟ್ ಯು ಡೂ, ಮಾಡೆಲ್ನ ಫಿಟ್ ಮಾಡ್ತಿದ್ದೀರಾ, ಕಂಪೈಲ್ ಮಾಡ್ತಿದ್ದೀರಾ. ಓಕೆ, ಕಂಪೈಲ್ ಆ್ಯಂಡ್ ಫಿಟ್. ದೆನ್ ನೆಕ್ಸ್ಟ್ ಈಸ್ ಆಮೇಲೆ ಯು ಜಸ್ಟ್ ಅನ್ಫ್ರೀಸ್ ದ ಬೇಸ್. ಅಂದರೆ ಫಸ್ಟ್ ಫ್ರೀಸ್ ಮಾಡಿರ್ತೀರಾ, ಅದನ್ನು ಯು ಜಸ್ಟ್ ಅನ್ಫ್ರೀಸ್ ಸೇಯಿಂಗ್ ದ್ಯಾಟ್ ಡಾಟ್ ಟ್ರೈನಬಲ್ ಈಕ್ವಲ್ಸ್ ಟು 2. ಅಗೇನ್ ಯು ಕಂಪೈಲ್ ದ ಮಾಡೆಲ್ ಆ್ಯಂಡ್ ದೆನ್ ಫಿಟ್. ಇಲ್ಲಿ ಯು ಆರ್ ಗಿವಿಂಗ್ ಸಮ್ ಅಪೋಚಸ್ ಸೇಯಿಂಗ್ ದ್ಯಾಟ್ 5 ಅಪೋಚಸ್. ಓಕೆ, ಆಮೇಲೆ ಜಸ್ಟ್ ಸೇವ್ ದ ಮಾಡೆಲ್. ಓಕೆ, ಇದನ್ನು ರನ್ ಮಾಡಿದರೆ ಇಟ್ ಟೇಕ್ ಲಾಟ್ಸ್ ಆಫ್ ಟೈಮ್. ಸೊ ದಟ್ಸ್ ವೈ ವಿಲ್ ಜಸ್ಟ್ ಗೋ ಥ್ರೂ ದ ಔಟ್ಪುಟ್ ಏನಿದೆ ಅಂತ. ಸೊ ಐ ಹ್ಯಾವ್ ಗಿವನ್ 3 ಅಪೋಚಸ್. ಫಸ್ಟ್ ಅಪೋಚ್ ರನ್ ಆಗುತ್ತೆ, ಅದರ ಲಾಸ್ ಎಷ್ಟಿದೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ, ಎಕ್ಯುರೇಸಿ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡುತ್ತೆ. ದೆನ್ ಸೆಕೆಂಡ್ ಅಪೋಚ್ ಇಟ್ ವಿಲ್ ಗೋ, ಲಾಸ್ ಎಷ್ಟಿದೆ, ಎಕ್ಯುರೇಸಿ ಎಷ್ಟಿದೆ ಎಲ್ಲ ಕನ್ಸಿಡರ್ ಮಾಡಿ ದೆನ್ ಆಲ್ಸೋ ಇಟ್ ವಿಲ್ ಗಿವ್ ದಿ ಫೈನಲ್ ಪ್ರೆಡಿಕ್ಷನ್ ಔಟ್ಪುಟ್ ಏನಿದೆ ಅಂತ ತೋರಿಸುತ್ತೆ. ಓಕೆ, ಸೊ ನೀವು ಕೂಡ ಇದನ್ನು ಟ್ರೈ ಮಾಡಬೇಕಂದ್ರೆ ಜಸ್ಟ್ ಟ್ರೈ ವಿತ್ ಗೂಗಲ್ ಕೊಲ್ಯಾಬ್. ಸಿಂಪಲ್ ಲ್ಯಾಪ್ಟಾಪಲ್ಲಿ ಹೋದರೆ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಓಕೆ, ಸಿ ಐ ಹ್ಯಾವ್ ಟ್ರೈಡ್ ಇನ್ ಗೂಗಲ್ ಕೊಲ್ಯಾಬ್. ಈ ಥರ ನನಗೆ ಲೈಕ್ ಐ ಆಮ್ ಗೆಟಿಂಗ್ ದಿ ಔಟ್ಪುಟ್. ಓಕೆ, ಓಕೆ, ಇಲ್ಲಿ ಜಸ್ಟ್ ಫೈನ್ ಟ್ಯೂನ್ ಮಾಡಿ ಅಂತ ಹೇಳಿದ್ದಾರೆ. ಮೇ ಬಿ ನೆಕ್ಸ್ಟ್ ಈಸ್ ಇವ್ಯಾಲ್ಯುಯೇಟಿಂಗ್ ಆರ್ ಸಮಥಿಂಗ್. ಓಕೆ, ನೆಕ್ಸ್ಟ್ ಈಸ್ ಡೆಮಾನ್ಸ್ಟ್ರೇಟ್ ದ ಜಸ್ಟ್ ಮಾಡೆಲ್ ಅಷ್ಟೇ ಮಾಡೋದು. ಅಪಾರ್ಟ್ ಫ್ರಮ್ ದಟ್ ನಥಿಂಗ್ ಈಸ್ ಆಸ್ಕ್ಡ್ ಓವರ್ ಹಿಯರ್. ಸೊ ಲೈಕ್ ನೆಕ್ಸ್ಟ್ ಈಸ್ ಡೆಮಾನ್ಸ್ಟ್ರೇಟ್ ದ ಫ್ರೀಸಿಂಗ್ ಆ್ಯಂಡ್ ಅನ್ಫ್ರೀಸಿಂಗ್ ಲೇಯರ್ಸ್ ಇನ್ ದಿ ಟ್ರಾನ್ಸ್ಫರ್ ಲರ್ನಿಂಗ್ ಯೂಸಿಂಗ್ ಮೊಬೈಲ್ ನೆಟ್ V2. ಓಕೆ, ಸೊ ಟ್ರಾನ್ಸ್ಫರ್ ಲರ್ನಿಂಗ್ ಏನಂದರೆ, ಐ ಜಸ್ಟ್ ಸೇ ವಾಟ್ ಈಸ್ ಟ್ರಾನ್ಸ್ಫರ್ ಲರ್ನಿಂಗ್. ಓಕೆ, ಸೊ ಟ್ರಾನ್ಸ್ಫರ್ ಲರ್ನಿಂಗ್ ಈಸ್ ಬೇಸಿಕಲಿ ಅ ಟೆಕ್ನಿಕ್. ಅಲ್ಲಿ ಏನು ಮಾಡ್ತೀರಾ ಅಂದರೆ ಪ್ರೀ-ಟ್ರೈನ್ ಮಾಡೆಲ್ ಈಸ್ ಯೂಸ್ಡ್ ಫಾರ್ ನ್ಯೂ ಬಟ್ ರಿಲೇಟೆಡ್ ಟಾಸ್ಕ್. ಓಕೆ, ಟ್ರಾನ್ಸ್ಫರ್ ಲರ್ನಿಂಗ್ ಅಂದರೆ ಏನು, ಅ ಪ್ರೀ-ಟ್ರೈನ್ ಮಾಡೆಲ್ ಈಸ್ ಯೂಸ್ಡ್ ಫಾರ್ ದಿ ನ್ಯೂ ಬಟ್ ರಿಲೇಟೆಡ್ ಟಾಸ್ಕ್.
ಸೊ ಅಂದರೆ ಅದೇ ನಾನು ಆಲ್ರೆಡಿ ಹೇಳಿದೆಲ್ಲ ಫೈನ್ ಟ್ಯೂನಿಂಗ್ ದ್ಯಾಟ್ ಈಸ್ ಅಂದರೆ ಇನ್ಸ್ಟೆಡ್ ಆಫ್ ಲೈಕ್ ಈಗ ಒಂದು ಮಾಡೆಲ್ನ ಸ್ಕ್ರ್ಯಾಚಿಂದ ಟ್ರೈನ್ ಮಾಡೋ ಬದಲು ವಾಟ್ ಯು ಡೂ ಈಸ್ ಸ್ವಲ್ಪ ಡಾಟಾ ಮತ್ತು ಲೈಕ್ ಸ್ವಲ್ಪ ಡಾಟಾ ಕೊಟ್ಟು ಟ್ರಾನ್ಸ್ಫರ್ ನಾಲೆಜ್ ಮಾಡ್ತೀರಾ ಅಷ್ಟೇ ಫ್ರಮ್ ಎಕ್ಸಿಸ್ಟಿಂಗ್ ಮಾಡೆಲ್. ಸೊ advantages it like as you know that it saves the time, avoids the training from scratch, ಬೇಗ ಆಗುತ್ತೆ, ಮತ್ತು ಸ್ಮಾಲ್ ಡೇಟಾ ಸೆಟ್ ಇದೆ, ಇಟ್ ವಿಲ್ ವರ್ಕ್ ವೆರಿ ಫೈನ್. ಯೂಸ್ ಕೇಸಸ್ ಅಂದರೆ ಆಲ್ರೆಡಿ ನಾವು ಒಂದು ಮಾಡಿದ್ವಿ, ದಟ್ ಈಸ್ ಫೈನ್ ಟ್ಯೂನಿಂಗ್. ಓಕೆ ನೆಕ್ಸ್ಟ್ ಈಸ್ ಮೊಬೈಲ್ ನೆಟ್ V2 ಮಾಡೆಲ್. ಅಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಟ್ ಈಸ್ ಅ ಲೈಟ್ ವೇಟ್ CNN ಟ್ರೈನ್ಡ್ ಆನ್ ಇಮೇಜ್ ನೆಟ್ ಅಂತ. ಸೈಜ್ ಐ ಹ್ಯಾವ್ ಸೆಡ್ ಕಿ ಇಟ್ ಈಸ್ 224x224 pixels and also 3 RGB anta. Okay, so applications is surveillance to detect the objects and people in the CCTV feeds, then autonomous vehicles, idella maybe you can just use as a project. Okay, so students or else you guys can also try with like surveillance tara use ಮಾಡ್ಬೋದು. ಆಟೋನಮಸ್ ವೆಹಿಕಲ್ಸ್ ರೆಕಗ್ನೈಸ್ ದ ಪೆಡೆಸ್ಟ್ರಿಯನ್ಸ್. ಜಸ್ಟ್ ಒಂದು ಮಾಡೆಲ್ ಇದೆ, ಜಸ್ಟ್ ಲೋಡ್ ಮಾಡಿದರೆ ಸಾಕು, ಯು ಜಸ್ಟ್ ಗೆಟ್ ಟು ನೋ ದಿ, ಅಂದರೆ ಜಸ್ಟ್ ವೆಬ್ ಕ್ಯಾಮ್ ಇದ್ದರೆ ಇಲ್ಲ, ವೆಬ್ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾ ಜಸ್ಟ್ ಫೇಸ್ ಮಾಡಿದರೆ ಸಾಕು, ವಿಲ್ ಗೆಟ್ ಟು ನೋ ದ ಪರ್ಸನ್ಸ್ ಆರ್ ಪೆಡೆಸ್ಟ್ರಿಯನ್ಸ್, ಸಿಗ್ನಲ್ಸ್, ಸೈನ್ಸ್, ಆ ಥರ ಆಬ್ಸ್ಟೆಕಲ್ಸ್ ಎಲ್ಲ ಕಾಣಿಸುತ್ತೆ. ಓಕೆ, ಫ್ರೀಸಿಂಗ್ ಅಂದರೆ ಐ ಹ್ಯಾವ್ ಆಲ್ರೆಡಿ ಸೆಟ್ ಯು ಇನ್ ದ ಕೋಡ್. ಬೇಸ್ ಮಾಡೆಲ್ ವೇಟ್ಸ್ನ ಫಿಕ್ಸ್ಡ್ ಇರುತ್ತೆ, ಇಟ್ ಜಸ್ಟ್ ಟು ರಿಟೇನ್ ದಿ ಪ್ರೀ ಟ್ರೇಡ್ ನಾಲೆಜ್. ಓಕೆ, ಫೈನ್ ಟ್ಯೂನಿಂಗ್ ಅಂದರೆ ಲೈಕ್ ಅನ್ಫ್ರೀಸಿಂಗ್ ದ ಲಾಸ್ಟ್ ಫ್ಯೂ ಲೇಯರ್ಸ್ ಆ್ಯಂಡ್ ಅಡಾಪ್ಟ್ ದ ನ್ಯೂ ಡೇಟಾ ಸೆಟ್. ಅಂದರೆ ಕೆಲವೊಂದು ವೇಟ್ ಮಾಡೆಲ್ಸ್ನ ಫ್ರೀಸ್ ಮಾಡಿ ಇಡ್ತಾರೆ, ಸೊ ದ್ಯಾಟ್ ಸರ್ಟನ್ ವೇಟ್ಸ್ನ ಆ್ಯಡ್ ಮಾಡಿ ಯುವರ್ ನ್ಯೂ ಡೇಟಾ ಸೆಟ್ ಈಸ್ ಬೀನ್ ಆ್ಯಡೆಡ್ ಟು ದಿ ಪ್ರೀ ಟ್ರೇನ್ ಮಾಡೆಲ್, ಆ ಥರ. ಓಕೆ, ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್. ದೆನ್ ನೆಕ್ಸ್ಟ್ ಕ್ವಶನ್, ಡೆಮಾನ್ಸ್ಟ್ರೇಟ್ ದ ಫ್ರೀಸಿಂಗ್ ಆ್ಯಂಡ್ ಅನ್ಫ್ರೀಸಿಂಗ್ ಲೇಯರ್ ಇನ್ ದಿ ಟ್ರಾನ್ಸ್ಫರ್ ಲರ್ನಿಂಗ್. ಓಕೆ, see even this thing I have done in Google Colab, so this would take a lots of time. ಅದಕ್ಕೆ ನಾನು ನಿಮ್ಗೆ ಕೂಡ ರೆಕಮೆಂಡ್ ಮಾಡ್ತಿರೋದು ಏನಂದರೆ ಗೂಗಲ್ ಕೊಲ್ಯಾಬೇ ಟ್ರೈ ಮಾಡಿ. ಓಕೆ, ಗೂಗಲ್ ಕೊಲ್ಯಾಬಲ್ಲೂ ಆಲ್ಸೋ ಇಟ್ ವಿಲ್ ಟೇಕ್ ಟೈಮ್. ಈಗ ನಾನು ಅದನ್ನು ರನ್ ಮಾಡಿದರೆ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 30 to 40 minutes. ಓಕೆ, ಸೊ ದಟ್ಸ್ ವೈ ಐ ಜಸ್ಟ್ ಆಸ್ಕ್ ಯು ಲೈಕ್ ನೀವೇ ಅದನ್ನು ಒಂದ್ಸಲ ಟ್ರೈ ಮಾಡಿ, ಔಟ್ಪುಟ್ ಇದೇ ಥರ ಇರುತ್ತೆ. ಓಕೆ, okay, next 13B. Okay, code different ಇದೆಯಾ? NumPy, TensorFlow. Okay, this is some different code. Okay, this maybe I'll consider it tomorrow because I have a confusion in both codes. I don't know, maybe I have messed up or what. I'll just look into it. This is 14A and 14B. Okay, I just noted 14A is okay, but 14B I have a doubt regarding this. I'll just check and let you know this tomorrow. Okay, next is real-time image classification using pre-trained CNN model, that is mobile V2. Okay, next is 14A. Guys, keep it noted that 14B will be done tomorrow because I have a confusion with the code, because both feels like similar one. I'll just look into it and let you know tomorrow. Okay, next is real-time image classification. So in order to implement this real-time image classification, you guys need to work with webcam feed.
webcam feed can be done basically by a library called as OpenCV. Okay, OpenCV is a library wherein it just captures the real-time video or real-time images using OpenCV. Okay, OpenCV. Okay, basically what OpenCV does is it handles the real-time webcam access, frame capture and display. Okay, key functions is like basically it is to CV2 dot video capture webcam and all. So in order to install OpenCV, see basically one thing is you can just go with pip install OpenCV Python, but that doesn't work because there will be an error saying dlib error something like. Okay, so what you guys have to do, there is a one more application called as Visual Studio. You guys have to install Visual Studio and install CMake in Visual Studio. Okay, and once you do that, then and also after doing that in PyCharm you can directly install dlib and OpenCV Python. At that time it will work. Okay, to be noted, please keep this in mind. Only pip install OpenCV Python will not work out. You have to install another application named Visual Studio. Hello. Huh? हाँ It सर won't ಹೇಳಿ. work directly in PyCharm. ಹಾಂ ಸರ್, Hello. OpenCV ಡೈರೆಕ್ಟ್ ಆಗಿ PyCharm ಅಲ್ಲಿ ವರ್ಕ್ ಆಗಲ್ವಾ? ಹಂಗಲ್ಲ ಸರ್, ಅದು ಏನಿದೆ ಅಂದರೆ ಜಸ್ಟ್ ಅದಕ್ಕೆ ಡಿಪೆಂಡೆನ್ಸೀಸ್ ಇರುತ್ತೆ ಸರ್. ಓಕೆನಾ, ಅದಕ್ಕೆ ಡಿಲಿಬ್ ಡಿಪೆಂಡೆನ್ಸಿ ಇರುತ್ತೆ, ಸಿಮೇಕ್ ಡಿಪೆಂಡೆನ್ಸಿ ಇರುತ್ತೆ. ಸೊ ಅದು ಡೈರೆಕ್ಟ್ಲಿ ನಿಮ್ಮದು ವಿಂಡೋಸಲ್ಲಿ ಇನ್ಸ್ಟಾಲ್ ಆಗೋದಿಲ್ಲ. ಬಟ್ ಲಿನಕ್ಸ್ ಇದ್ದರೆ ಆಗ್ಬಿಡುತ್ತೆ. ಬಟ್ ವಿಂಡೋಸ್ ಇದ್ದರೆ ಏನು ಮಾಡ್ಕಂದ್ರೆ ಇಲ್ಲಿ ನಾನು ಇಫ್ ಯು ಕುಡ್ ಸಿ, ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪ್ರೊಬ್ಯಾಬ್ಲಿ ಇಲ್ಲಿ ವಿಜುವಲ್ ಸ್ಟುಡಿಯೋ ಅಂತ ಕಾಣಿಸ್ತಿದೆಯಾ ನಿಮಗೆ ಪರ್ಪಲ್ ಕಲರ್? ಹಾಂ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ ಸರ್. ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಕೇಳತ್ತೆ, ಸಿಮೇಕ್ನ ಅನೇಬಲ್ ಮಾಡಬೇಕಷ್ಟೇ. ಸಿಮೇಕ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಮುಗೀತು ಸರ್. ಅಲ್ಲಿ ಈಗ ದೆನ್ ಅಲ್ಲಿ ಸಿಮೇಕ್ ಇನ್ಸ್ಟಾಲ್ ಮಾಡಿ ಲಾಂಚ್ ಎಲ್ಲ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಬಂದು ಪೈಥಾನಲ್ಲಿ ಪಿಪ್ ಇನ್ಸ್ಟಾಲ್ ಡಿಲಿಬ್ ಅಂತ ಮಾಡಿದರೆ ಬಂದ್ಬಿಡುತ್ತೆ. ಓಕೆ, ಟ್ರೈ ಮಾಡಿ ಸರ್. ಏನಾದರೂ ಇಶ್ಯೂಸ್ ಇದ್ದರೆ ಕೇಳಿ ಅಂತ ನಾನು ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ, ದಿಸ್ ಈಸ್ ಇಂಪೋರ್ಟ್ CV2. ಇಂಪೋರ್ಟ್ CV2 ಅಂದರೆ ಇಟ್ ಈಸ್ OpenCV ಫಾರ್ ವೆಬ್ ಕ್ಯಾಪ್ಚರ್ ಆ್ಯಂಡ್ ಇಮೇಜ್ ಪ್ರೊಸೆಸಿಂಗ್. ಓಕೆ, ನಂಪೈ ನಿಮ್ಗೆ ಗೊತ್ತು, ಅರೆ ಹ್ಯಾಂಡಲ್ ಮಾಡಿ ಬೇಸಿಕ್ ಆಪ್ರೇಷನ್ ಮಾಡೋಕ್ಕೆ. ಟೆನ್ಸರ್ ಫ್ಲೋ ಇಂದ ಮೊಬೈಲ್ ನೆಟ್ V2 ಮಾಡೆಲ್ನ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಪ್ರೀ ಪ್ರೊಸೆಸ್ ಮತ್ತು ಡಿಕೋಡ್ ಪ್ರೆಡಿಕ್ಷನ್. ಪ್ರೀ ಪ್ರೊಸೆಸ್ ಇನ್ಪುಟ್ ಏನಕ್ಕಂದರೆ ಇಟ್ ವಿಲ್ ಸ್ಕೇಲ್ ದ ಇಮೇಜ್ ದ ವೇ, ಅಂದರೆ ಈಗ ಮೊಬೈಲ್ ನೆಟ್ V2ಗೆ ಯಾವ ಥರ ಇನ್ಪುಟ್ ಬೇಕು ಆ ಥರ ಪ್ರೀ ಪ್ರೊಸೆಸ್ ಇನ್ಪುಟ್ ಸಪೋರ್ಟ್ ಮಾಡುತ್ತೆ. ಓಕೆ, ಆಮೇಲೆ ಡಿಕೋಡ್ ಪ್ರೆಡಿಕ್ಷನ್ನು ಇಟ್ ಈಸ್ ಟು ಕನ್ವರ್ಟ್ ದ ನ್ಯೂ ಪ್ರೆಡಿಕ್ಷನ್ ವೆಕ್ಟರ್ ಟು ಹ್ಯೂಮನ್ ರೀಡೇಬಲ್. ಅಂದರೆ ಈಗೇನೋ ಒಂದು ನಾನು ಶೋ ಮಾಡಿದರೆ ಅದು ಏನು ಅಂತ ಇಟ್ ವಿಲ್ ಜಸ್ಟ್ ಕನ್ವರ್ಟ್ ಇಟ್ ಇಂಟು ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟ್. ಓಕೆ, ನೆಕ್ಸ್ಟ್ ಫಸ್ಟ್ ನಾನು ಮಾಡೆಲ್ನ ಲೋಡ್ ಮಾಡ್ತಿದ್ದೀನಿ. ಸೇಯಿಂಗ್ ದ್ಯಾಟ್ ಮಾಡೆಲ್ V2 ನೆಟ್ ವೇಟ್ಸ್ ಈಕ್ವಲ್ಸ್ ಟು ಇಮೇಜ್ ನೆಟ್, ಅಂದರೆ ಇಮೇಜ್ ನೆಟ್ ಡೇಟಾ ಸೆಟ್ ಮೇಲೆ ಏನು ಟ್ರೈನ್ ಆಗಿದೆಯಲ್ಲ ಆ ಮಾಡೆಲ್ನ ಲೋಡ್ ಮಾಡಿ ಅಂತ ಹೇಳ್ತಿದ್ದೀನಿ. ಈಗ ಇದನ್ನು ಸ್ಕ್ಯಾಪ್ ಈಕ್ವಲ್ಸ್ ಟು CV2 ಡಾಟ್ ವಿಡಿಯೋ ಕ್ಯಾಪ್ಚರ್ ಅಂತ ಇದೆ. ಸೊ ಇಲ್ಲಿ ನಾನು 1 ಕೊಡ್ತೀನಿ ಬಿಕಾಸ್ 2 ಕ್ಯಾಮ್ರಾ ಎಟ್ ಅ ಟೈಮ್ ಓಪನ್ ಆಗೋದಿಲ್ಲ. ಸೊ ಐ ಆಮ್ ಯೂಸಿಂಗ್ ವೆಬ್ ಕ್ಯಾಮ್. ಓಕೆ, ಸೊ ಅಲ್ಲಿ ನಾನು ಇಂಡೆಕ್ಸ್ನ ಚೇಂಜ್ ಮಾಡ್ಕೋತಿದ್ದೀನಿ. ಐ ಆಮ್ ಸೇಯಿಂಗ್ ಇಟ್ ಕಿ ಯೂಸ್ ದ ಸೆಕೆಂಡ್ ಕ್ಯಾಮ್ರಾ. ಓಕೆ, ಜಸ್ಟ್ ಕನೆಕ್ಟೆಡ್ ಮೈ ವೆಬ್ ಕ್ಯಾಮ್.
ನೆಕ್ಸ್ಟ್ ಈಸ್ ಇದು ಒಂದು ಪ್ರೊಸೆಸ್ ಲೂಪ್. ಓಕೆ, ಇದು ಏನಕ್ಕಂದರೆ ಇಟ್ ವಿಲ್ ರೀಡ್ ದ ಫ್ರೇಮ್ ಫ್ರಮ್ ದ ವೆಬ್ ಕ್ಯಾಮ್. ಇದು ಕಂಟಿನ್ಯೂಸ್ ಫ್ರೇಮ್ನ ರೀಡ್ ಮಾಡಬೇಕು. ದಟ್ಸ್ ವೈ ವೈಲಲ್ಲಿ ಹಾಕಿದ್ದೀನಿ ಅದನ್ನು. ಓಕೆ, ದೆನ್ ನೆಕ್ಸ್ಟ್ ಈಸ್ ರೀಸೈಜ್ಡ್ ಫ್ರೇಮ್. ರೀಸೈಜ್ಡ್ ಫ್ರೇಮ್ ಏನಕ್ಕಂದರೆ ಟು ಮೊಬೈಲ್ ಲೈಟಿಂದ ಇನ್ಪುಟ್ ತೊಗೋಬೇಕಲ್ಲ, ಸೊ ದಟ್ಸ್ ವೈ ಅದನ್ನು ಒಂದು ರೀಸೈಜ್ ಫ್ರೇಮಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಚ್ನ ಡೈಮೆನ್ಷನ್ ವೈಸ್, ಅಂದರೆ ಯು ಗೈಸ್ ಆಲ್ರೆಡಿ ನೋ ದಟ್ ಸೈಜ್ 24x224 ಈಸ್ ಫಾರ್ ಮೊಬೈಲ್ ನೆಟ್ V2 ಮಾಡೆಲಿಗೆ ಇನ್ಪುಟ್ ಸೈಜ್ ಅದು. ಆಮೇಲೆ ಇದೆಲ್ಲ ಬ್ಯಾಚ್ ಸೈಜ್ ಆ್ಯಡ್ ಮಾಡೋಕ್ಕೆ, ಮತ್ತು ಪ್ರೀ ಪ್ರೊಸೆಸ್ ಇನ್ಪುಟ್ ಆಲ್ರೆಡಿ ಹೇಳಿದೆಲ್ಲ ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟಲ್ಲಿ ಮಾಡೋಕ್ಕೆ. ನೆಕ್ಸ್ಟ್ ಪ್ರೆಡ್ನ ಕೊಟ್ಟಿದ್ದೀನಿ, ವಿಚ್ ಇಸ್ ಈಕ್ವಲ್ಸ್ ಟು model ಡಾಟ್ ಪ್ರೆಡ್. ಅಂದರೆ ಇದು ಲೈಕ್ ರಾ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ. ಓಕೆ, ಅಕ್ರಾಸ್ ಅಂದರೆ ಪ್ರೆಡಿಕ್ಟ್ ಮಾಡೋಕ್ಕೆ ಬೇಸಿಕಲಿ. ದೆನ್ ಇಟ್ ವಿಲ್ ಡಿಕೋಡ್ ದ ಪ್ರೆಡಿಕ್ಷನ್ಸ್ ಆ್ಯಂಡ್ ಕನ್ವರ್ಟ್ ದ್ಯಾಟ್ ವೆಕ್ಟರ್. ಓಕೆ, ದೆನ್ ಇಟ್ ವಿಲ್ ಜಸ್ಟ್ ಪ್ರಿಂಟ್ ದ ರಿಸಲ್ಟ್ಸ್ ಆ್ಯಂಡ್ ಇಟ್ ವಿಲ್ ಶೋ ದ ವೆಬ್ ಫೀಡ್. ದೆನ್ ಇದೇನಂದರೆ ಇಫ್ ದ ವಿಡಿಯೋ ಫೀಡ್ ಇನ್ ದ ವಿಂಡೋ, ಇದು ಬ್ರೇಕ್ ಮಾಡೋಕ್ಕೆ ಇಫ್ ಕ್ಯೂನ ಕೊಟ್ಟರೆ ಇದು ವಿಲ್ ಕ್ವಿಟ್ ದ ಲೂಪ್. ಕ್ಯೂ ಕೊಡೋವರೆಗೂ ಅದು ಕಂಟಿನ್ಯೂಸ್ ಲೂಪಲ್ಲೇ ರನ್ ಆಗ್ತಾ ಇರುತ್ತೆ. ಸೊ ಲಾಸ್ಟಿಗೆ ಸೊ ಒನ್ಸ್ ವಿ ಕ್ವಿಟ್ ರಿಲೀಸ್ ಮಾಡಬೇಕು, ರಿಲೀಸ್ ದ ವೆಬ್ ಕ್ಯಾಮ್ ಆ್ಯಂಡ್ ಕ್ಲೋಸ್ ದ OpenCV ವಿಂಡೋಸ್. ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ರಿಲೀಸ್ ಆ್ಯಂಡ್ ಡಿಸ್ಟ್ರಾಯ್ ಆಲ್ ವಿಂಡೋಸ್. ಈಗ ನಾನು ಇದನ್ನು ರನ್ ಮಾಡಿ ತೋರಿಸ್ತೀನಿ ಒಂದ್ಸಲ. ಇನ್ನೊಂದು ಏನಂದರೆ OpenCVದು ಏನು ಇದಿದೆ ಅಲ್ಲ, ಅದು ಗೂಗಲ್ ಕೊಲ್ಯಾಬಲ್ಲಿ ವರ್ಕ್ ಆಗಂಗಿಲ್ಲ. ಓಕೆ, ಗೂಗಲ್ ಕೊಲ್ಯಾಬ್ ಡಸಂಟ್ ಸಪೋರ್ಟ್ OpenCV. Is there an alternative for OpenCV in Ruby Colab? Can you just repeat what you said? I couldn't listen. No. Is there an alternative for OpenCV in Ruby Colab? See, like Google's Colab is basically a server, right? In server, you can't open the camera. So, in general, in Google Colab, we cannot use. No, you cannot use for. In the camera using. Yeah, you cannot use, and also it will not work for also the like speaker and mic things. Also, it won't work. Okay. Yeah. For that thing, So, you So, guys. all this is best for training purpose. Yeah, right? yeah, training, training, testing and all it works good, but for OpenCVs and Okay. all it will not work out. Okay, we have to download an application like VS Code or. Yeah, exactly. Okay. So, okay. ಹಲೋ ಹಾಂ ಹೇಳಿ ಸರ್. ಮೇಡಮ್, ಅದನ್ನಾದ್ರು ವಿಡಿಯೋ ಏನಾದ್ರು ಕಳಿಸ್ತೀರಾ, ಲೈಕ್ ಔಟ್ ಡೌನ್ಲೋಡ್ ಏನು ಡೌನ್ಲೋಡ್ ಮಾಡ್ಬೇಕಂತೇಳಿ? ಹಾಂ ಸರ್, ನಂಗೆ ಸಿಕ್ಕರೆ ಎಲ್ಲಾದರೂ ಕಳಿಸಿರಂತೆ. ನಾನೀಗ ಮತ್ತೆ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಸಿಸ್ಟಮಲ್ಲಿ ಮಾಡಿದ್ದೀನಿ. ಏನಿಲ್ಲ ಸರ್. ಅಟ್ಲೀಸ್ಟ್ ಒಂದು ಸ್ಟೆಪ್ ಹೋಯ್ತಂದ್ರೆ. ಹಾಂ ಸರ್, ಇದ್ದರೆ ಎಲ್ಲ ನಾನು ಇಲ್ಲಾಂದರೆ ಸ್ಟೆಪ್ಸ್ ಆದರೂ ಹೇಳ್ತೀನಿ ಇದು. ಅಟ್ಲೀಸ್ಟ್ ಸ್ಟೆಪ್ಸ್ ಆದರೂ ಒಂದು ಗ್ರೂಪಲ್ಲಿ ಹಾಕಿ, ಅಂದರೆ ಯಾವ ಸ್ಟೇ ಏನೇನು ಮಾಡೋದು. ಹಾಂ ಸರ್, ಪರವಾಗಿಲ್ಲ. ಈಗ ನೋಡಿ ಸರ್, ಈಗ ಔಟ್ಪುಟ್ ಬರುತ್ತೆ ನಿಮಗೆ. ವೆಬ್ ಕ್ಯಾಮ್ ಥ್ರೂ ನಾನು ಎಕ್ಸೆಸ್ ಮಾಡ್ತಿದ್ದೀನಿ. ಈಗ ಜಸ್ಟ್ ಸೀದಾ ಔಟ್ಪುಟ್ ವಾಟರ್ ಬಾಟಲ್ ಅಂತ ತೋರಿಸ್ತಿದೆ. ಸೊ ಇನ್ನು ಇದ್ರ ಜೊತೆ ಮತ್ತೆ ನಿಮಗೆ ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ಬರಬೇಕಂದ್ರೆ ಜಸ್ಟ್ ಇದು ಏನು ಮಾಡಬೇಕಂದ್ರೆ ಮತ್ತೆ ಕೋಡಲ್ಲಿ ಚೇಂಜಸ್ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಹಾಕಬೇಕು, ಆವಾಗ ಕರೆಕ್ಟ್ ತೋರಿಸುತ್ತೆ. ಈಗ ಆ್ಯಸ್ ಆಫ್ ನಾವು ವಾಟರ್ ಬಾಟಲ್ ಅಂತ ತೋರಿಸ್ತೀವಿ. ಐ ಹೋಪ್ ಇದಂತೂ ಅರ್ಥ ಆಗಿರಬೇಕು.
ಇದೆಲ್ಲ ಮುಗಿದ್ಮೇಲೆ ಸರ್ ನಾಳೆ ಬೇಕಿದ್ರೆ ಅದು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಸ್ವಲ್ಪ ಲಾಸ್ಟಿಗೆ ಹೇಳ್ಕೊಡ್ತೀನಂತೆ. ಓಕೆ ಮ್ಯಾಮ್. Okay, hope this is understood. Next is ಇಲ್ಲಿ ಕೂಡ ನೋಡಿ ಐ ಹ್ಯಾವ್ ಯೂಸ್ಡ್ ಒನ್ ಕಾಫಿ, ಅದು ಪ್ರೆಡಿಕ್ಷನ್ ಕಪ್ ಅಂತ ತೋರಿಸ್ತೆ. ಅದೇ ಥರ ಈಗ ನಾನು ವಾಟರ್ ಬಾಟಲ್ ತೋರಿಸ್ದೆ, ಸೊ ಇಟ್ ಈಸ್ ಜಸ್ಟ್ ಶೋಯಿಂಗ್ ದಟ್ ವಾಟರ್ ಬಾಟಲ್ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಈಸ್ ಡಿಸ್ಪ್ಲೇ ದ ಪ್ರೆಡಿಕ್ಷನ್ ಲೇಬಲ್ ಆನ್ ದ ಲೈವ್ ವಿಡಿಯೋ ಫೀಡ್. ಈಗ ನೋಡಿದ್ರಿ ಅಲ್ಲ ಔಟ್ಪುಟ್ ಯಾವ ಥರ ಇತ್ತು. ಇಟ್ ಡಿಡ್ ನಾಟ್ ಡಿಸ್ಪ್ಲೇ ಎನಿಥಿಂಗ್ ಆನ್ ದಿ ಔಟ್ಪುಟ್ ಫೀಡ್. ಲೈವ್ ಫೀಡಲ್ಲಿ ಏನೂ ತೋರಿಸಿಲ್ಲ, ಟರ್ಮಿನಲ್ ಅಷ್ಟೇ ಪ್ರಿಂಟ್ ಆಗ್ತಾ ಇತ್ತು. ಈಗ ಏನು ಮಾಡಬೇಕಂದ್ರೆ ವಾಟ್ ಎವರ್ ಈಸ್ ಇಲ್ಲಿ ಏನು ಫೀಡ್ ಆಗ್ತಿದೆಯಲ್ಲ ಈ ಲೈವ್ ಫೀಡಲ್ಲಿ ಬರಬೇಕು. ಜಸ್ಟ್ ಸ್ವಲ್ಪ ಚೇಂಜಸ್ ಅಷ್ಟೇ ಕೋಡಲ್ಲಿ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ಈಸ್ ಸೇಮ್. ಸೊ ಜಸ್ಟ್ ಲೆಟ್ಸ್ ಇಂಪ್ಲಿಮೆಂಟ್ ದ್ಯಾಟ್. Okay. So again here OpenCV is used to webcam input and drawing text on the frames. Okay. ಆಮೇಲೆ NumPy again you guys know that it is for array manipulation, basic numerical operations. ಆಮೇಲೆ TensorFlow in ಮೊಬೈಲ್ ನೆಟ್ V2ನ ಇಂಪೋರ್ಟ್ ಮಾಡ್ಕೊತಿದ್ದೀರಿ. ಅಗೇನ್ ಯು ಗೈಸ್ ನೋ ದಟ್ ಪ್ರೀ ಪ್ರೊಸೆಸ್ ಆ್ಯಂಡ್ ಡಿಕೋಡ್ ಪ್ರೆಡಿಕ್ಷನ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ. ಪ್ರೀ ಪ್ರೊಸೆಸ್ ಇನ್ಪುಟ್ ಫಾರ್ processing the frame correctly for mobile net v2 model ge, and then decode prediction is converting the prediction vector to human readable format. So ಏನು ಇರುತ್ತೆ ಅದು ವೆಕ್ಟರ್ ಫಾರ್ಮಲ್ಲಿ ಇರುತ್ತೆ. ಸೊ ವೆಕ್ಟರ್ ಫಾರ್ಮ್ ನಮಗೆ ಅರ್ಥ ಆಗೋದಿಲ್ಲ. ಸೊ ಇನ್ ಆರ್ಡರ್ ಟು ಕನ್ವರ್ಟ್ ದ್ಯಾಟ್ ಇಂಟು ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟ್ ವಿ ಆರ್ ಯೂಸಿಂಗ್ ಡಿಕೋಡ್ ಪ್ರೆಡಿಕ್ಷನ್. ಆಮೇಲೆ ನೆಕ್ಸ್ಟ್ ಹಿಯರ್ ಅಗೇನ್ ಯು ಆರ್ ಲೋಡಿಂಗ್ ದ ಮಾಡೆಲ್ ವಿಚ್ ಈಸ್ ಆನ್ ದಿ ಇಮೇಜ್ ನೆಟ್ ಡೇಟಾ ಸೆಟ್. ಆಮೇಲೆ ಇದನ್ನು ಫ್ರೇಮ್ನ ಸ್ಟಾರ್ಟ್ ಮಾಡೋಕ್ಕೆ, ಕ್ಯಾಮ್ರಾನ ಓಪನ್ ಮಾಡೋಕ್ಕೆ, ಇದು ಫ್ರೇಮ್ ಕಂಟಿನ್ಯೂಸ್ ರನ್ ಮಾಡೋಕ್ಕೆ. ಓಕೆ. ನೆಕ್ಸ್ಟ್ ಆಮೇಲೆ ಇದು ಅಗೇನ್ ಟು ರೀಸೈಜ್ ದ ಇಮೇಜ್, ಅಂದರೆ ಈ ಸೈಜಲ್ಲಿ ರೀಸೈಜ್ ಮಾಡಬೇಕು ಸೊ ದ್ಯಾಟ್ ಅದರದ್ದು ಇನ್ಪುಟ್ ಅದೇ ಥರ ತೊಗೊಳತ್ತೆ ಅದು. ಬಿಕಾಸ್ ವೈಲ್ ಟ್ರೈನಿಂಗ್ ಮೊಬೈಲ್ ನೆಟ್ V2 ಮಾಡೆಲ್ 224 ಪಿಕ್ಸಲಲ್ಲಿ ಟ್ರೈನ್ ಮಾಡಿದರು. ದಟ್ಸ್ ವೈ ವಿ ಆರ್ ಗಿವಿಂಗ್ ದ ಇನ್ಪುಟ್ ಆಸ್ 224 ಓಕೆ. ಆಮೇಲೆ ಇದೆಲ್ಲ ಬ್ಯಾಚ್ ಸೈಜ್ ಆ್ಯಡ್ ಮಾಡೋಕ್ಕೆ, ಇಮೇಜ್ ಪ್ರೀ ಪ್ರೊಸೆಸ್ ಮಾಡೋಕ್ಕೆ ಎಲ್ಲ ಲೈಕ್ ಆಲ್ಮೋಸ್ಟ್ ಲಾಸ್ಟ್ ಇದರಲ್ಲಿ ಏನಿತ್ತು ಅದಷ್ಟೇ ಇದೆ. ಎಕ್ಸ್ಟ್ರಾ ಮೇ ಬಿ ಇಲ್ಲಿ ಲೇಬಲ್ ಅಂತ ಇರ್ಬೋದು. ಲೇಬಲ್ ಅಂದರೆ ಈಗ ಏನು ಡಿಕೋಡ್ ಆಗಿದೆ ಅದರದ್ದು ಲೇಬಲ್ ಇಟ್ ಶುಡ್ ಪ್ರಿಂಟ್. ಓಕೆ. ದೆನ್ ಡಿಸ್ಪ್ಲೇಯಿಂಗ್ ದ ಪ್ರೆಡಿಕ್ಟ್ ಆನ್ ದ ಲೈವ್ ಫೀಡ್. ದಿಸ್ ಇಸ್ ಈಗ ಫಾಂಟ್ ಹರ್ಷೆ ಸಿಂಪ್ಲೆಕ್ಸ್ ಅಂತ ಇದೆ. ಸೊ ದಿಸ್ ಈಸ್ ದ ಫಾಂಟ್. ಓಕೆ. ಸೊ ಬೇಸಿಕಲಿ ವಾಟ್ ದಿಸ್ ಡಸ್ ಇಸ್ ಇಟ್ ರೈಟ್ಸ್ ದ ಲೇಬಲ್ ಡಿರೆಕ್ಟ್ಲಿ ಆನ್ ಟು ದ ವೆಬ್ ಕ್ಯಾಮ್ ಲೈವ್ ವಿಡಿಯೋ. ಸೊ ಪೊಸಿಷನ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ದಟ್ ಇಟ್ ಶುಡ್ ಬಿ ಫ್ರಮ್ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಇರಬೇಕಂತ. ಇದನ್ನು ಚೇಂಜ್ ಮಾಡಿ ಯು ಕ್ಯಾನ್ ಟ್ರೈ. ಓಕೆ. ಸೊ ಟಾಸ್ಕ್ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಇದನ್ನು ಲೈಕ್ ಚೇಂಜ್ ಮಾಡಿ ನೋಡಿ ಎಲ್ಲದು. ಫಾಂಟ್ ಮೇ ಬಿ ರೈಟ್ ಲೆಫ್ಟ್, ಇದು ಟಾಪ್ ಲೆಫ್ಟ್ ಕಾರ್ನರಲ್ಲಿ ಬರುತ್ತೆ 1030 ಅಂತ ಬಂದರೆ. ಓಕೆ. ಆಮೇಲೆ ಕಲರ್ ನೋಡಿ, ಕಲರ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ದಿಸ್ ರಿಪ್ರೆಸೆಂಟ್ಸ್ ಗ್ರೀನ್ ಕಲರ್. ಥಿಕ್ನೆಸ್ 2 ಅಂತ ಮೆನ್ಷನ್ ಮಾಡಿದ್ದೀನಿ. ಅಗೇನ್ ಇದೇನಕ್ಕಂದರೆ ಸ್ಮೂತ್ ಎಡ್ಜಸ್ಸಿಗೆ. ಓಕೆ. ಆ್ಯಂಟಿ ಅಲೈಸಿಂಗ್ ಅಂತ ಹೇಳ್ತೀವಿ. ಆಮೇಲೆ ಇದನ್ನು ಬೇಸಿಕಲಿ ಟು ಶೋ ದ ಫ್ರೇಮ್. ಅಗೇನ್ ಇದು ಆಲ್ರೆಡಿ ಗೊತ್ತು ನಿಮಗೆ, ಕ್ವಿಟ್ ಮಾಡೋಕ್ಕೆ ಆ್ಯಂಡ್ in order to release and destroy the windows. So let's just run the code and we'll see the difference between the previous output ಮತ್ತು ಈ ಔಟ್ಪುಟ್ಟಲ್ಲಿ ಏನು ಡಿಫ್ರೆನ್ಸ್ ಅಂತ ಇದೆ ಅಂತ ನೋಡ್ತೀವಿ. ಸೊ ಇದು ಔಟ್ಪುಟ್ ಬರಲಿ.
ಸೊ ಏನೂ ತೋರಿಸ್ತಿಲ್ಲ. ವಾಟ್ ಇಸ್ ದಿಸ್? ಓಕೆ, ಐ ಹ್ಯಾವ್ ನಾಟ್ ಚೇಂಜ್ ಮೈ ಕ್ಯಾಮ್ರಾ. ಓಕೆ, ಇಲ್ಲಿ ಅಲ್ಲಿ ಜಸ್ಟ್ ಫಸ್ಟ್ ಕ್ಯಾಮ್ರಾ ವೆಬ್ ಕ್ಯಾಮ್ ಅಂತ ಇದು ಮಾಡ್ತೀನಿ. ಅಲ್ಲಿ ಜಸ್ಟ್ ರನ್ ದ ಕೋಡ್. ಲೆಟ್ಸ್ ವೇಟ್ ಫಾರ್ ಸಮ್ ಮೋರ್ ಟೈಮ್ ಮೇ ಬಿ. ಇನ್ ದಿ ಲ್ಯಾಬ್ ಮ್ಯಾನ್ಯುವಲ್ ನೀವು ನೋಡ್ಬೋದು. ಸಿ ಔಟ್ಪುಟ್ ಐ ಹ್ಯಾವ್ ಜಸ್ಟ್ ಕನ್ಸಿಡರ್ಡ್ ಒನ್ ಉಕುಲೇಲು. ಅದರೆಲ್ಲ ತೋರಿಸ್ತಿದೆ ನೋಡಿ, ಗಿಟಾರ್ ಅಂತ ಕನ್ಸಿಡರ್ ಮಾಡ್ತಿದೆ. ಕಾನ್ಫಿಡೆನ್ಸ್ ಕೂಡ ತೋರಿಸ್ತಿದೆ ದಟ್ ಇಟ್ ಈಸ್ 56.81%. ಓಕೆ, ಲೆಟ್ಸ್ ವೇಟ್ ಫಾರ್ ದಿಸ್ ಔಟ್ಪುಟ್. ಓಕೆ, ಸೊ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಲಾಸ್ಟಲ್ಲಿ ವಿಡಿಯೋ ವಾಟರ್ ಬಾಟಲ್ ಅಂತ ತೋರಿಸ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಕಾನ್ಫಿಡೆನ್ಸ್ ಮತ್ತು ವಾಟರ್ ಬಾಟಲ್ ಇದು ಆನ್ ಲೈವ್ ಫೀಡಲ್ಲಿ ತೋರಿಸ್ತಿದೆ. ಓಕೆ, ಮೇ ಬಿ ಐ ಕ್ಯಾನ್ ಪಾಯಿಂಟ್ ಟು ಸಮ್ ಅದರ್ ಥಿಂಗ್ಸ್. ಓಕೆ, I hope this is understood. Any doubts with 15A and 15B? Session, I have that doubt for in the program OpenCV.video capture with the bracket you put one line. Yeah. So what is it? Which number is for the webcam in your laptop? It is like 0. Is it 0, 1 or 0. Okay, so 1 and 2 are for external camera. Yeah. 1 is for external camera. Since I'm recording this session, I cannot use like 2 cameras at a time. So that's why I have used external this thing. So if you guys are working with a system camera, you guys can go with 0. Okay. Okay. Yeah. Okay, any doubts regarding the same? No. Okay. ಶ್ರೀಕಾಂತ್ ಸರ್, ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ? No ma'am, no. Okay. Next is basically transformers. Okay. Write a program using Hugging Face transformers to utilize and encode text. So ಟ್ರಾನ್ಸ್ಫಾರ್ಮರ್ಸ್ ಅಂತ ಏನಂತ ಒಂದು ಬೇಸಿಕ್ ಐಡಿಯಾ ಹೇಳ್ತೇನೆ. ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಒನ್ ಆಫ್ ದಿ ಡೀಪ್ ಲರ್ನಿಂಗ್ ಆರ್ಕಿಟೆಕ್ಚರ್. ಓಕೆ, ಅದು ಇನ್ ದ ಇಯರ್ 2017 ಇಂಟ್ರೊಡ್ಯೂಸ್ ಮಾಡಿದರು. ಸೊ ನಿಮ್ಮ ChatGPT ಏನು ವರ್ಕ್ ಆಗುತ್ತಲ್ಲ, ಇಟ್ ಈಸ್ ಎಂಟೈರ್ಲಿ ಆನ್ ದಿ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್. ಓಕೆ, ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಬೇಸಿಕಲಿ ಅದರಲ್ಲಿ ಎನ್ಕೋಡರ್ಸ್, ಡಿಕೋಡರ್ಸ್ ಅಂತ ಲೇಯರ್ಸ್ ಬರುತ್ತೆ. ಆಮೇಲೆ ಫಸ್ಟ್ ಒಂದು ಸಿಂಪಲ್ ಇದು ಹೇಳ್ಬಿಡ್ತೀನಿ ಹೌ ಟ್ರಾನ್ಸ್ಫಾರ್ಮರ್ಸ್ ಆರ್ ಆ್ಯಕ್ಚುಲಿ ವರ್ಕಿಂಗ್. ಓಕೆ, ಸೊ ಟ್ರಾನ್ಸ್ಫಾರ್ಮರ್ಸ್ ಏನಂದರೆ ಫಸ್ಟ್ ಇನ್ಪುಟ್ಸ್ ಏನು ಡೇಟಾ ಇದೆ ಅಲ್ಲ, ಆ ಡೇಟಾನ ಟೋಕನ್ಸಲ್ಲಿ ಕನ್ವರ್ಟ್ ಮಾಡ್ತೀವಿ. ಟೋಕನ್ಸ್ ಕ್ಯಾನ್ ಬಿ ಅಗೇನ್ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟು ಲರ್ನ್ ಹೌ ಟು ಯೂಸ್ ಹಗ್ಗಿಂಗ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆ. ಸೊ ಇಲ್ಲೇನು ಮಾಡುತ್ತೆ, 2ನ 1 ಟೋಕನ್ ಅಂತ ಕನ್ಸಿಡರ್ ಮಾಡುತ್ತೆ, ಲರ್ನ್ನ 1 ಟೋಕನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಅಗೇನ್ ಹೌ ಟು ಯೂಸ್ ಹಗ್ಗಿಂಗ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಎಲ್ಲದೂ ಒಂದೊಂದು ಟೋಕನ್ಸ್ ಹಾಕಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಒನ್ಸ್ ದ ಟೋಕನ್ಸ್ ಏನಿದೆ ಅಲ್ಲ, ಅದನ್ನೇನು ಮಾಡ್ತಾರೆ, ಎಂಬೇಡಿಂಗ್ಸಲ್ಲಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಎಂಬೇಡಿಂಗ್ಸ್ ಅಂದರೆ ಬೇಸಿಕಲಿ ನ್ಯೂಮ್ಯಾರಿಕಲ್ ರಿಪ್ರೆಸೆಂಟೇಷನ್. ಏನು ಟೋಕನ್ಸ್ ಇದೆ ಅಲ್ಲ,
ವೆಕ್ಟರ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ನಮ್ಮ ಸಿಸ್ಟಮ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಇದು ಈ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸೊ ದಟ್ಸ್ ವೈ ದ ನಂಬರ್ಸ್ ಲೈಕ್ ವಾಟ್ ಎವರ್ ದಿಸ್ ಟೆಕ್ಸ್ಟ್ ಆರ್ ದ್ಯಾರ್ ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು ನ್ಯೂಮ್ಯಾರಿಕಲ್ ರಿಪ್ರೆಸೆಂಟೇಷನ್. ನೆಕ್ಸ್ಟ್ ನ್ಯೂಮ್ಯಾರಿಕಲ್ ರಿಪ್ರೆಸೆಂಟೇಷನ್ ಆದಮೇಲೆ ಏನು ಮಾಡ್ತೀವಿ ಅಂದರೆ ಪೊಸಿಷನಲ್ ಎನ್ಕೋಡಿಂಗ್ ಅಂತ ಆ್ಯಡ್ ಮಾಡ್ತೀವಿ. ಅಂದರೆ 2 ಆದಮೇಲೆ ಲರ್ನ್ ಬರಬೇಕು, ಆರ್ ಎಲ್ಸ್ 0 1 2 3 ಅಂತ ಒಂದು ID ಕೊಡ್ತೀವಿ. ಓಕೆ, ID ಕೊಟ್ಟ ಮೇಲೆ ಸೊ ಅದಕ್ಕೆ ಗೊತ್ತಾಗತ್ತೆ ಏನಾದಮೇಲೆ ಏನು ಬರಬೇಕು. ಇಲ್ಲ ಅಂದರೆ ID ನೀವು ಅಸೈನ್ ಮಾಡಿಲ್ಲ ಅಂದರೆ ಯಾವ ವರ್ಡ್ ಎಲ್ಲಿ ಬರಬೇಕಂತ ಹೆಂಗೆ ಗೊತ್ತಾಗತ್ತೆ? ಒಂದು ಸಲ ಸ್ಪೇಸಲ್ಲಿ ಹೋದ್ಮೇಲೆ ಎಲ್ಲ ವರ್ಡ್ಸ್ ಅರ್ಥ ಆಗಂಗಿಲ್ಲ. ಸೊ ದಟ್ಸ್ ವೈ ಪೊಸಿಷನಲ್ ಎನ್ಕೋಡಿಂಗ್ ಒಂದು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಈಸ್ ಸೆಲ್ಫ್ ಅಟೆನ್ಷನ್ ಮೆಕ್ಯಾನಿಸಮ್. ಈಗ ದಿಸ್ ವಾಟ್ ಮೇಕ್ಸ್ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮರ್ನ ಡಿಫ್ರೆಂಟ್ ಫ್ರಮ್ ಅದರ್ ಟೆಕ್ನಿಕ್ಸ್ ಮಾಡೋದೇನೆಂದರೆ ಸೆಲ್ಫ್ ಅಟೆನ್ಷನ್ ಮೆಕ್ಯಾನಿಸಮ್. ಸೊ ನಿನ್ನೆ ಯು ಗೈಸ್ ಸಾ ದ್ಯಾಟ್ ನೋಡಿದ್ರಿ, LSTM ಯೂಸ್ ಮಾಡಿದ್ರಿ, GRU ಯೂಸ್ ಮಾಡಿದ್ರಿ. ನೆಕ್ಸ್ಟ್ ವರ್ಡ್ ಅಂತೂ ಪ್ರೆಡಿಕ್ಟ್ ಮಾಡ್ತಿದೆ ಅದು. ಬಟ್ ವೈ ಅದು ಯಾಕೆ ಫೇಲ್ ಆಯ್ತಂದರೆ ಹಗ್ಗಿಂಗ್ ಈಗ ಟ್ರಾನ್ಸ್ಫಾರ್ಮರ್ಸ್ ಏನಿದೆ ಅಲ್ಲ ಅದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಅದೇ ಅಟೆನ್ಷನ್ ಮೆಕ್ಯಾನಿಸಮ್, ಸೆಲ್ಫ್ ಅಟೆನ್ಷನ್ ಮೆಕ್ಯಾನಿಸಮ್ ಅಂತ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟು ಲರ್ನ್ ಅಂತ ಇದೆ. ಟು ಮತ್ತು ಲರ್ನಿಗೆ ಎಷ್ಟು ಕನೆಕ್ಷನ್ ಇದೆ, ಎಷ್ಟು ಪಾಸಿಬಿಲಿಟಿ ಆದಮೇಲೆ ಟು ಲರ್ನ್ ಬರಬೇಕು, ಟು ಆ್ಯಂಡ್ ಹೌ ಆದಮೇಲೆ ಎಷ್ಟು ಲೈಕ್ ಅಟೆನ್ಷನ್ ವೇಟ್ಸ್ ಎಷ್ಟು ದೂರ ಇರೋದದು ಆ ಥರ ವೆಕ್ಟರ್ಸಲ್ಲಿ ಐ ಮೀನ್ ಸ್ಪೇಸಲ್ಲಿ ಎಕ್ಸ್ಪಾಂಡ್ ಮಾಡ್ಕೊಂಡಿದ್ದಾರೆ. ಓಕೆ, ದಟ್ಸ್ ವೈ ಟ್ರಾನ್ಸ್ಫಾರ್ಮರ್ಸ್ ಆರ್ ವೆರಿ ಮಚ್ ರಿಲಯಬಲ್ ದೆನ್ ಎನಿ ಅದರ್ ಲಾಸ್ಟ್ ಟೆಕ್ನಿಕ್ಸ್. ಓಕೆ, ಸೊ ಇಲ್ಲಿ ಕೀ ಕ್ವೆರಿ, ಕೀ ವ್ಯಾಲ್ಯೂ ಕ್ವೆರಿ ಅಂತ ಬರುತ್ತೆ. ಅಷ್ಟೆಲ್ಲ ಡೀಪಾಗಿ ಬ್ಯಾಡ್ ಅನ್ಕೊತೀನಿ. ಸೊ ಬೇಸಿಕ್ ಏನಂದರೆ ಜಸ್ಟ್ ಇಷ್ಟೇ ಇರೋದು ಇದರಲ್ಲಿ. ಸೊ ಡ್ಯೂ ಟು ಸೆಲ್ಫ್ ಅಟೆನ್ಷನ್ ಮೆಕ್ಯಾನಿಸಮ್ ಇಂದನೇ ಟ್ರಾನ್ಸ್ಫಾರ್ಮರ್ಸ್ ಆರ್ ಏಬಲ್ ಟು ಜನ್ರೇಟ್ ದ ಕ್ರಿಯೇಟಿವಿಟಿ, ಅದೆಲ್ಲ ಡ್ಯೂ ಟು ದ್ಯಾಟ್ ಅದೆಲ್ಲ ಜನ್ರೇಟ್ ಮಾಡ್ತಿದೆ. ಓಕೆ, ಸೊ ಲೆಟ್ಸ್ ಸಿ ಏನಿದೆ. ಓಕೆ, ರೈಟ್ ಅ ಪ್ರೋಗ್ರಾಮ್ ಯೂಸಿಂಗ್ ಹಗ್ಗಿಂಗ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಟು ಟೋಕನೈಸ್ ಆ್ಯಂಡ್ ಎನ್ಕೋಡ್ ಟೆಸ್ಟ್. ಓಕೆ, ಇದು ಫಸ್ಟ್ ಸ್ಟೆಪ್ ಏನಿದೆ ಅಲ್ಲ ನಿಮ್ಮದು, ಇದನ್ನು ಟೋಕನೈಸ್ ಮಾಡಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಇನ್ ಆರ್ಡರ್ ಟು ಇನ್ಸ್ಟಾಲ್ ಟ್ರಾನ್ಸ್ಫಾರ್ಮರ್ಸ್ ಪಿಪ್ ಇನ್ಸ್ಟಾಲ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕೊಟ್ಟರೆ ಸಾಕು, ಅದನ್ನು ಇನ್ಸ್ಟಾಲ್ ಆಗಿ ಬಿಡುತ್ತೆ. ಸೊ again if you go okay, ಇಲ್ಲಿ ನೋಡಿ, ಫ್ರಾಮ್ ಟ್ರಾನ್ಸ್ಫಾರ್ಮರ್ಸ್ ಆಫ್ಟರ್ ಇನ್ಸ್ಟಾಲಿಂಗ್ ದ ಟ್ರಾನ್ಸ್ಫಾರ್ಮರ್ ಲೈಬ್ರರಿ ಟ್ರಾನ್ಸ್ಫಾರ್ಮರ್ಸ್ ಇಂಪೋರ್ಟ್ ಮಾಡ್ಕೊಳ್ರಿ ಫ್ರಮ್ ಆಟೋ ಟೋಕನೈಸರ್ ಮತ್ತು ಇಟ್ ಈಸ್ ಅ ಕ್ಲಾಸ್ ಫ್ರಾಮ್ ಟ್ರಾನ್ಸ್ಫಾರ್ಮರ್ಸ್ ಲೈಬ್ರರಿ. ಓಕೆ, ಅದೇನು ಮಾಡತ್ತಂದರೆ ಆಟೋಮೆಟಿಕ್ಲಿ ಸೆಲೆಕ್ಟ್ಸ್ ದ ಕರೆಕ್ಟ್ ಟೋಕನೈಸರ್. ಓಕೆ, ಅಂದರೆ ಇದನ್ನು ಈಗ ಒಂದು ಕೊಟ್ಟಿದ್ದೀನಿ, ಹಗ್ಗಿಂಗ್ ಫೇಸ್ ಮೇಕ್ ವರ್ಕಿಂಗ್ ಟ್ರಾನ್ಸ್ಫಾರ್ಮರ್ಸ್ ಈಸಿಲಿ ಅಂತ ಕೊಟ್ಟಿದೆ. ಸೊ ಇದನ್ನು ಎಷ್ಟು ಟೋಕನಲ್ಲಿ ಕನ್ವರ್ಟ್ ಮಾಡಬೇಕು, ಹೆಂಗೆ ಕನ್ವರ್ಟ್ ಮಾಡಬೇಕು, ಇದು ಆಟೋ ಟೋಕನೈಸರ್ ಆಟೋಮೆಟಿಕ್ಲಿ ಮಾಡಿಬಿಡುತ್ತೆ. ಓಕೆ, ಸೊ ಒಂದು ಟೋಕನೈಸರ್ ಅಂದರೆ ದೀಸ್ ಆಲ್ ಆರ್ ಇನ್ ಹಗ್ಗಿಂಗ್ ಫೇಸ್. ಓಕೆ, ನಾನೇನು ಮಾಡ್ತಿದ್ದೀನಿ, ಟೋಕನೈಸರ್ ಈಕ್ವಲ್ಸ್ ಟು ಆಟೋ ಟೋಕನೈಸರ್ ಡಾಟ್ ಫ್ರಮ್ ಪ್ರೀ ಟ್ರೈನ್ ಅಂತ ಹೋದರೆ ಅಲ್ಲಿಂದ ಡೈರೆಕ್ಟ್ ನಿಮ್ಮದು ಟೋಕನೈಸರ್ ಬರುತ್ತೆ. ಓಕೆ, ಇದೇನು ಆಟೋ ಟೋಕನೈಸರ್ ಇದೆ ಅಲ್ಲ ಅದು ಬಂದುಬಿಡತ್ತೆ. ಸೊ ಈಗ ನೋಡಿ ಏನು ಟೆಕ್ಸ್ಟ್ ಇದೆ, ಒಂದು ಟೆಕ್ಸ್ಟ್ ಇದೆ, ಸಿಂಪಲ್ ಟೆಕ್ಸ್ಟ್, ಹಗ್ಗಿಂಗ್ ಫೇಸ್ ಮೇಕ್ಸ್ ದಿ ವರ್ಕಿಂಗ್ ವಿತ್ ಟ್ರಾನ್ಸ್ಫಾರ್ಮರ್ಸ್ ಈಸಿ ಅಂತ. ಆಮೇಲೆ ನಾನು ಏನು ಮಾಡ್ತೀನಿ, ಟೆಕ್ಸ್ಟನ್ನ ಎನ್ಕೋಡ್ ಮಾಡ್ತೀನಿ. ಓಕೆ, ಲೈಕ್ ಇಲ್ಲಿ ನೋಡಿ, ಈ ಟೋಕನೈಸರ್ನ ಹಾಕಿ ಇದ್ರೊಳಗೆ ಜಸ್ಟ್ ಐ ವಿಲ್ ಪಾಸ್ ದಿಸ್ ಟೆಕ್ಸ್ಟ್. ಸೊ ಈಗ ಐ ಜಸ್ಟ್ ಶೋ ಯು ಏನೇನು ಪ್ರಿಂಟ್ ಆಗ್ತಿದೆ ಅಂತ. ಪ್ರಾಬಬ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಇಲ್ಲಿ ನೋಡಿ, ಟೋಕನ್ ಐ ಡಿ ನಾನು ಹೇಳಿದೆ ಅಲ್ಲ, ಫಸ್ಟ್ ಟೋಕನ್ ಐ ಡಿ ಜನ್ರೇಟ್ ಮಾಡುತ್ತೆ. ಓಕೆ, ದಟ್ ಈಸ್ 101 ಇದೆಲ್ಲ ತಾನೇ ಜನ್ರೇಟ್ ಮಾಡ್ಕೊಂಡಿದೆ. ಬಟ್ ಹಿಯರ್ ಇನ್ನೊಂದು ನೆನಪಿಟ್ಕೊಳ್ರಿ, 101 ಅಂದರೆ ಒಂದು ಸ್ಪೆಷಲ್ ಟೋಕನ್. ಅಂದರೆ ಯಾವುದಾದ್ರೂ ಈಗ ನೋಡಿ, ಇದೊಂದು ಸೆಂಟೆನ್ಸ್,
ನಮ್ಗೆ ಹೆಂಗೆ ಗೊತ್ತಾಗಬೇಕು ಇದು ಸ್ಟಾರ್ಟ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಸ್ಟಾಪ್ ಆಗಿದೆ ಅಂತ. ದಟ್ಸ್ ವೈ ವಾಟ್ ಯು ಡೂ, ಸ್ಟಾರ್ಟಿಂಗಲ್ಲಿ 101 ಅಂತ ಕೊಡ್ತೀರಿ ಆ್ಯಂಡ್ ಎಂಡಿಂಗಲ್ಲಿ 102. ಅಂದರೆ ಸ್ಟಾಪ್ ಆದಾಗ 102, ಸ್ಟಾರ್ಟ್ ಆದಾಗ 101. ಆ ಥರ ಟೋಕನ್ ಐ ಡಿನ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಇದರಲ್ಲಿ ಅಟೆನ್ಷನ್ ಮಾಸ್ಕ್ ಅಂತ ಇದೆ. ಅಟೆನ್ಷನ್ ಮಾಸ್ಕ್ ಎಷ್ಟಿದೆ ಇದರದ್ದು, ಎಲ್ಲ 1111 ಇದೆ ಅಂತ ತೋರಿಸ್ತಿದೆ. ಅಂದರೆ ಪ್ಯಾಡಿಂಗ್ ಏನೂ ಇಲ್ಲ, ದಟ್ಸ್ ವೈ ಇಟ್ ಈಸ್ 11111. ಓಕೆ, ಇಷ್ಟೇ ಇರೋದು, ಮತ್ತೇನಿಲ್ಲ ಇದರಲ್ಲಿ. ಇಟ್ ಈಸ್ ವೆರಿ ಸಿಂಪಲ್. ಮತ್ತು ಟೋಕನೈಸರ್ನ ಅಂದರೆ ಈಗೇನು ಕನ್ವರ್ಟ್ ಮಾಡಿದ್ದೀರಲ್ಲ ಎನ್ಕೋಡೆಡ್ ಫಾರ್ಮ್, ಮತ್ತು ನೀವು ರೀಡೇಬಲ್ ಫಾರ್ಮ್ಯಾಟ್ ಮಾಡಬೇಕಂದ್ರೆ ಅಗೇನ್ ಕನ್ವರ್ಟ್ ಐ ಡಿಸ್ ಇಂಟು ಟೋಕನ್ಸ್ ಅಂತ ಒಂದು ಫಂಕ್ಷನ್ ಇದೆ. ಅದರಲ್ಲಿ ಪಾಸ್ ಮಾಡಿದರೆ ಸಾಕು ಇವು ಇನ್ಪುಟ್ ಐ ಡಿಸ್. ಓಕೆ, ಇಟ್ ವಿಲ್ ಜಸ್ಟ್ ಮತ್ತೆ ನಿಮ್ಮದು ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟಿಗೆ ಬರ್ತೈತಿ. ಇದೊಂದು ಬೇಸಿಕ್ ಸ್ಟ್ರಕ್ಚರ್ ಟ್ರಾನ್ಸ್ಫಾರ್ಮರಲ್ಲಿ ಯೂಸ್ ಮಾಡ್ತಿರೋದು. ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? Any doubts? No, sir. Okay. Next is inspect the transformer layers and analyze input output embedding behavior ಅಂತ ಹೇಳ್ತಿದೆ. ಓಕೆ, ಸೊ ನಾನು ಇಲ್ಲೆಲ್ಲ ಕಡೆ ಬರ್ಟ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ದೇರ್ ಆರ್ ಡಿಫ್ರೆಂಟ್ ಎನ್ ನಂಬರ್ಸ್ ಆಫ್ ದಿ ಮಾಡೆಲ್ಸ್ ಓಪನ್ ಸೋರ್ಸ್ ಇದ್ದಾವೆ, ಅದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಇದು ಬರ್ಟ್ ಯಾಕೆ ಮಾಡಿದೆ ಅಂದರೆ ಅದು ಸ್ವಲ್ಪ ಬೇಗ ಆಗುತ್ತೆ. ಇಟ್ ವಿಲ್ ನಾಟ್ ಮೇಕ್ ಮೀ ವೇಟ್ ಫಾರ್ ಲೈಕ್ ಮಚ್ ಟೈಮ್, ದಟ್ಸ್ ವೈ ಐ ಹ್ಯಾವ್ ಗಾನ್ ಫಾರ್ ದಿಸ್. ಓಕೆ ಓಕೆ ಅಗೇನ್ ಇಲ್ಲಿ ನಾನು ಟಾರ್ಚ್ ಇನ್ಸ್ಟಾಲ್ ಮಾಡ್ಕೋತಿದ್ದೀನಿ ಆ್ಯಂಡ್ ಹಗಿಂಗ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಅಂದರೆ ಹಿಯರ್ ಐ ಆಮ್ ಇಂಪೋರ್ಟಿಂಗ್ ಬರ್ಟ್ ಮಾಡೆಲ್ ಆ್ಯಂಡ್ ಬರ್ಟ್ ಟೋಕನೈಸರ್. ಓಕೆ, ಆ್ಯಸ್ ಐ ಸೈಡ್ ಲಾಸ್ಟಲ್ಲಿ ನೀವು ಆಲ್ರೆಡಿ ಟೋಕನೈಸರ್ನ ಹೆಂಗೆ ತೊಗೊಳ್ಬೇಕಂತ ನೋಡಿದ್ರಿ. ಬರ್ಟ್ ಟೋಕನೈಸರ್ ಡಾಟ್ ಪ್ರಿಟ್ರೇನ್ ಮಾಡೆಲ್ ಆ್ಯಂಡ್ ಜಸ್ಟ್ ಮೆನ್ಷನ್ ದ ಮಾಡೆಲ್ ನೇಮ್. ಓಕೆ, ಸೊ ಇಲ್ಲಿ ಇದೇನಕ್ಕಂದರೆ ಟೋಕನೈಸರ್ ಬೇಸಿಕಲಿ ಟು ಕನ್ವರ್ಟ್ ಈಗ ರಾ ಟೆಕ್ಸ್ಟ್ ಏನಿದೆ ಅಲ್ಲ ನಿಮ್ಮದು, ಅದನ್ನು ಟೋಕನ್ ಐ ಡಿಸ್ ಕನ್ವರ್ಟ್ ಮಾಡೋಕ್ಕೆ, ಸೊ ದ್ಯಾಟ್ ಬರ್ಟ್ ಅಂಡರ್ಸ್ಟ್ಯಾಂಡ್ಸ್. ಬರ್ಟ್ ಏನು ಅಂಡರ್ಸ್ಟ್ಯಾಂಡ್ ಮಾಡೋದಲ್ಲ ಆ ಇದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಯು ಆರ್ ಯೂಸಿಂಗ್ ಬರ್ಟ್ ಟೋಕನೈಸರ್. ದೆನ್ ನೆಕ್ಸ್ಟ್ ಈಸ್ ಇದನ್ನು ಮಾಡೆಲ್ ಲೋಡ್ ಮಾಡೋಕ್ಕೆ, ಪ್ರೀ ಟ್ರೈನ್ ಮಾಡೆಲ್ ಏನಿದೆ ಅಲ್ಲ ನಮ್ಮದು ಅದನ್ನು ಲೋಡ್ ಮಾಡೋಕ್ಕೆ. ನೆಕ್ಸ್ಟ್ ಯು ಆರ್ ಯೂಸಿಂಗ್ ಇದು ನೋಡಿರಿ, ಬೇಕಿದ್ರೆ ಯು ಕ್ಯಾನ್ ಟ್ರೈ ವಿತ್ ಸಮ್ ಅದರ್ ಟೆಕ್ಸ್ಟ್ ಆ್ಯಸ್ ವೆಲ್. ಹಿಯರ್ ವಾಟ್ ಯು ಆರ್ ಡೂಯಿಂಗ್, ಕನ್ವರ್ಟಿಂಗ್ ದಿಸ್ ಇನ್ಪುಟ್ ಟೆಕ್ಸ್ಟ್ ಇಂಟು ಟೋಕನೈಸರ್ ಬೈ ಪಾಸಿಂಗ್ ಟೋಕನೈಸರ್ ಮತ್ತು ಟೆಕ್ಸ್ಟ್. ಓಕೆ, ಸೊ ರಿಟರ್ನ್ ಟೆನ್ಸರ್ಸ್ ಪಿ ಟಿ ಅಂದರೆ ಔಟ್ಪುಟ್ ಏನಿರುತ್ತೆ ಅಲ್ಲ, ಬೇಸಿಕಲಿ ಇಟ್ ವಿಲ್ ಪೈಟಾರ್ಚ್ ಟೆನ್ಸರ್ಸಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ, ವಿತ್ ಟಾರ್ಚ್ ಡಾಟ್ ನೋ ಗ್ರೇಡಿಯಂಟ್ ಅಂತ ಇದೆ. ಎನ್ಶೋರ್ಸ್ ದಿಸ್ ಬೇಸಿಕಲಿ ಎನ್ಶೋರ್ಸ್ ದ್ಯಾಟ್ like no gradient calculation has been done. Fast like inference ಅಂದರೆ ಫಾಸ್ಟ್ ಔಟ್ಪುಟ್ ಬರಲಿ ಅಂತ ವಿ ಆರ್ ಯೂಸಿಂಗ್ ದಿಸ್ ನೋ ಗ್ರೇಡಿಯಂಟ್. ಓಕೆ, ಆಮೇಲೆ ಔಟ್ಪುಟ್ಸ್ ಡಾಟ್ ಇಲ್ಲೇನಿದೆ ಅಲ್ಲ ಇದು, ದಿಸ್ ಈಸ್ ಬೇಸಿಕಲಿ ಲಿಸ್ಟ್ ಆಫ್ ದಿ ಹಿಡನ್ ಲೇಯರ್ಸ್. ಹಿಡನ್ ಲೇಯರ್ ಏನಿದೆ ಅಲ್ಲ ದಟ್ ಈಸ್ ಅ ಲಿಸ್ಟ್ ಆಫ್ ದಿ ಹಿಡನ್ ಲೇಯರ್ಸ್. ಐ ಜಸ್ಟ್ ರನ್ ದ ಕೋಡ್. ಸೊ ಇಲ್ಲಿ ನೋಡಿರಿ, ಟೋಕನ್ ಐ ಡಿಸ್ ಆಲ್ರೆಡಿ ನೋಡಿದ್ರಿ. ಹಿಡನ್ ಸ್ಟೇಟ್ಸ್ ಎಷ್ಟಿದೆ ಅಂತ ತೋರಿಸ್ತದೆ, ದಟ್ ಇಟ್ ಹ್ಯಾಸ್ 13 ಹಿಡನ್ ಸ್ಟೇಟ್ಸ್ ಆರ್ ಹಿಡನ್ ಲೇಯರ್ಸ್. ಆಮೇಲೆ ಓಕೆ, ದಿಸ್ ಇಸ್ ದ ಲಾಸ್ಟ್ ಲೇಯರ್ ಎಷ್ಟಿದೆ, ಟಾರ್ಚ್ ಸೈಜ್. ಎಂಬೆಡಿಂಗ್ ಲೇಯರ್ ಎಷ್ಟಿದೆ ಸೈಜ್. ಸೊ ಇಲ್ಲಿ ನೋಡಿರಿ, ಎಂಬೆಡಿಂಗ್ ಲೇಯರ್ ಇದು ಲೇಯರ್ 0 ಏನಿದೆ ಅಲ್ಲ, ದಿಸ್ ಹ್ಯಾಸ್ ಬೇಸಿಕಲಿ ರಾ
ವರ್ಡ್, ಈಗ ವರ್ಡ್ ಏನು ಕೊಟ್ಟಿದ್ದೀರಲ್ಲ, ವಾಟ್ ಈಸ್ ಯುವರ್ ವರ್ಡ್, ಟ್ರಾನ್ಸ್ಫಾರ್ಮರ್ಸ್ ಆರ್ ಪವರ್ಫುಲ್ ಮಾಡೆಲ್ಸ್, ದಿಸ್ ವರ್ಡ್ ಪ್ಲಸ್ ಪೊಸಿಷನಲ್ ಎನ್ಕೋಡಿಂಗ್ ಇದೆ ಎಂಬೆಡಿಂಗ್ ಲೇಯರ್ 0 ಅಲ್ಲಿ ಫಸ್ಟ್ ಲೇಯರ್. ಓಕೆ, ಆಮೇಲೆ ಲಾಸ್ಟ್ ಲೇಯರಲ್ಲಿ it is like basically the meaning has been updated based on the surrounding words. Other transformers are powerful models, but the transformers I guess you guys can go with the like adeno ideyala movie, you guys can consider that as well. Okay, so ಈ ಟ್ರಾನ್ಸ್ಫಾರ್ಮರ್ಸಿಗೆ ಮತ್ತು ಆ ಟ್ರಾನ್ಸ್ಫಾರ್ಮರ್ಸಿಗೆ ಡಿಫ್ರೆನ್ಸ್ ಆ ಥರ ಕನ್ಸಿಡರ್ ಮಾಡತ್ತದು. ವೇಟ್ಸ್ ಆರ್ ಬೀನ್ ಅಪ್ಡೇಟೆಡ್ ಬೇಸ್ಡ್ ಆನ್ ದಿ ನೆಕ್ಸ್ಟ್ ವರ್ಡ್ಸ್, ಅದೇ ಅಟೆನ್ಷನ್ ಮೆಕ್ಯಾನಿಸಮ್. ಅಂದರೆ ಟ್ರಾನ್ಸ್ಫಾರ್ಮರ್ಸ್ ಆರ್ ಹೌ ಮಚ್ ರಿಲೇಟೆಡ್ ಟು ಆರ್ ಪವರ್ಫುಲ್ ಮಾಡೆಲ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಇಲ್ಲಾಂದರೆ ಮೇ ಬಿ ಬೇರೆ ವರ್ಡ್ ಇಟ್ಕೊಂಡ್ರೆ ಮೇ ಬಿ ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಮ್ಯಾಟ್. ಕ್ಯಾಟ್, ಮ್ಯಾಟ್ ಮತ್ತು ಸಿಟ್ಟಿಂಗ್, ಈ 3 ವರ್ಡ್ ಎಷ್ಟು ರಿಲೇಟೆಡ್ ಇದ್ದಾವೆ ಈಚ್ ಅದರ್ಗೆ, that matters. Okay, so that's why transformers are like it can generate its text based on the input. ಕೋಡ್ಸ್ ಎಲ್ಲ ಚಿಕ್ಕದಿದ್ದಾವೆ, ಜಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಸ್ವಲ್ಪ ಚಿಕ್ಕದೇ ಕೋಡ್ ಅವೆ, ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್. ಓಕೆ, ಎನಿ ಡೌಟ್ಸ್? Since you guys have no doubts, so we'll just proceed further. Next is write a program to fine-tune BERT on sentiment analysis dataset. Again, this I have done in Colab. No, illé madidini. Okay, just can try it here only. Okay, so first thing is again the same thing, auto tokenizers. Matte I'll just explain the libraries. Like first what I have done, I have imported transformers library. Transformers ಏನು ಮಾಡುತ್ತೆ, it is a deep learning architecture. ಇದು ಬೇಸಿಕಲಿ ಇಟ್ ಈಸ್ ಪ್ರೊವೈಡಿಂಗ್ ಲೈಕ್ ಇಲ್ಲಿ ನೋಡಿ ಆಟೋ ಟೋಕನೈಸರ್ ನೀವು ಆಲ್ರೆಡಿ ನೋಡಿದ್ರಿ. ಆಮೇಲೆ ಡೇಟಾ ಸೆಟ್ಸ್ ಪ್ರೊವೈಡ್ ಮಾಡುತ್ತೆ. ಫ್ರಮ್ ಡೇಟಾ ಸೆಟ್ ಲೋಡ್ ಡೇಟಾ ಸೆಟ್ ಅಂತ ಮಾಡ್ತಿದ್ದೀರಾ. ಹಿಯರ್ ಅಗೇನ್ ಸೊ ಆಟೋ ಮಾಡೆಲ್ ಫಾರ್ ಸೀಕ್ವೆನ್ಸ್ ಕ್ಲಾಸಿಫಿಕೇಷನ್. ಈಗ ನೆಕ್ಸ್ಟ್ ಗೊತ್ತಾಗುತ್ತೆ ಅದು ವೈ ವಿ ಆರ್ ಯೂಸಿಂಗ್ ದ್ಯಾಟ್. ಆಮೇಲೆ ಟ್ರೈನಿಂಗ್ ಆರ್ಗ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫಾರ್ಮರಿಂದ ತೊಗೊಳ್ತಿದ್ದೀವಿ. ಓಕೆ, ನೆಕ್ಸ್ಟ್ ಈಸ್ ಲೋಡಿಂಗ್ ದ ಡೇಟಾ ಸೆಟ್. ಓಕೆ, ಇಲ್ಲಿ ಏನು ಮಾಡ್ತಿದ್ದೀವಿ, IMDb ಅಂತ ಮೂವಿ ರಿವ್ಯೂ ಡೇಟಾ ಸೆಟ್ ಇದೆ. ಸೊ ದಿಸ್ ಈಸ್ ದ ಸೆಂಟಿಮೆಂಟಲ್ ಅನಾಲಿಸಿಸ್ ಡೇಟಾ ಸೆಟ್. ಸೊ ಇದನ್ನು ಬರ್ಟ್ ಜೊತೆ ಫೈನ್ ಟ್ಯೂನ್ ಮಾಡಬೇಕು. ಸಿ ಬರ್ಟ್ ಅಂದರೆ ಒಂದು ಸ್ವಲ್ಪ ಲೈಕ್ ಇಟ್ ಈಸ್ ಅ ಕೈಂಡ್ ಆಫ್ ಬಿಗ್ ಲೈಬ್ರರಿ ಓನ್ಲಿ, ಐ ಮೀನ್ ಬಿಗ್ ಮಾಡೆಲ್. ಬಟ್ ನಾನಿಲ್ಲಿ ಏನು ಮಾಡಿದ್ದೀನಿ, ಒಬ್ರು ಯಾರೋ ಟೈನಿ ಬರ್ಟ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ಯೂಸ್ ದ್ಯಾಟ್. ಯು ಗೈಸ್ ಕ್ಯಾನ್ ಗೋ ವಿತ್ ನದರ್ ಮಾಡೆಲ್ ಆಫ್ ಅಫಿಷಿಯಲ್ ಬರ್ಟ್ ಅವ್ರು ಏನು ರಿಲೀಸ್ ಮಾಡಿದಾರಲ್ಲ, ಯು ಗೈಸ್ ಕ್ಯಾನ್ ಗೋ ವಿತ್ ದ್ಯಾಟ್. ಬಟ್ ಇಟ್ ವುಡ್ ಟೇಕ್ ಸಮ್ ಮೋರ್ ಟೈಮ್ ಟು ಟ್ರೈನ್. ಓಕೆ, ಸೊ ನೆಕ್ಸ್ಟ್ ಈಸ್ ಇಲ್ಲೇನು ಮಾಡ್ತಿದ್ದೀನಿ, ಐ ಹ್ಯಾವ್ ಸೆಲೆಕ್ಟೆಡ್ ಓನ್ಲಿ 500 ಏನಿದೆ ಅಲ್ಲ ಸ್ಯಾಂಪಲ್ಸ್ನ ತೊಗೊಂಡಿದ್ದೀನಿ ಫ್ರಮ್ ದಿಸ್ DB, ಸೊ ದ್ಯಾಟ್ ಐ ಕ್ಯಾನ್ ಹ್ಯಾವ್ ಅ ಫಾಸ್ಟರ್ ಟ್ರೈನಿಂಗ್ ಫಾಸ್ಟ್ ಆಗಲಿ ಅಂತ ಏನು ಮಾಡ್ತಿದ್ದೀನಿ, ಜಸ್ಟ್ ಸ್ಟಾರ್ಟಿಂಗ್ 500ನ ಸ್ಯಾಂಪಲ್ಸ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ದೆನ್ ವಾಟ್ ಐ ವಿಲ್ ಡೂ, ಐ ಹ್ಯಾವ್ ಸ್ಪ್ಲಿಟ್ ದಿಸ್ ಇಂಟು ಟೆಸ್ಟ್ ಆ್ಯಂಡ್ ಟ್ರೈನ್ ಅಗೇನ್. ಓಕೆ, ದೆನ್ ಮತ್ತೆ ಮಾಡೆಲ್ ನೇಮ್ ಅಂದರೆ ಈ ಮಾಡೆಲ್ನ ಫೈನ್ ಟ್ಯೂನ್ ಮಾಡಬೇಕು ವಿತ್ ಡೇಟಾ ಸೆಟ್. ಓಕೆ, ದೆನ್ ನೆಕ್ಸ್ಟ್ ಟೋಕನೈಸರ್ ಅಂದರೆ ಏನು ಗೊತ್ತು ನಿಮ್ಗೆ ಆಲ್ರೆಡಿ. ಇಟ್ ಕನ್ವರ್ಟ್ಸ್ ದ ಟೆಕ್ಸ್ಟ್ ಇಂಟು ಟೋಕನ್ IDs. ಓಕೆ,
ಆಮೇಲೆ ಮಾಡೆಲ್ನ ಕನ್ಸಿಡರ್ ಮಾಡ್ತಿದ್ದೀವಿ. ಈ ಮಾಡೆಲ್ ಫ್ರಮ್ ಪ್ರೀ ಟ್ರೇಡ್. ಸಿ ದಿಸ್ ಆಟೋ ಮಾಡೆಲ್ ಫಾರ್ ಸೀಕ್ವೆನ್ಸ್ ಕ್ಲಾಸಿಫಿಕೇಶನ್ ಇಸ್ ಫಾರ್ ಇದು ಬರ್ಟ್ ಏನಿದೆ ಅಲ್ಲ ಅದನ್ನು ಮಾಡೆಲ್ ಫ್ರಮ್ ಪ್ರೀ ಟ್ರೇಡ್ ತಗೋಕ್ಕೆ ಯು ಆರ್ ಯೂಸಿಂಗ್ ದಿಸ್. ಎಲ್ಲದಕ್ಕೂ ಬೇರೆ ಬೇರೆ ಥರ ಇರುತ್ತೆ. ಓಕೆ, ಲಾಸ್ಟ್ ಟೈಮ್ ಪ್ರೊಬ್ಯಾಬ್ಲಿ ಯು ಗೈಸ್ ಸಾ ಇಟ್ ವಾಸ್ ಸಮಥಿಂಗ್ ಲೈಕ್ ಬರ್ಟ್ ಮಾಡೆಲ್ ಫ್ರಮ್ ಪ್ರೀ ಟ್ರೇಡ್. ಸೊ ಇದಕ್ಕೆ ಆಟೋ ಮಾಡೆಲ್ ಫಾರ್ ಸೀಕ್ವೆನ್ಸ್ ಕ್ಲಾಸಿಫಿಕೇಶನ್ ಅಂತ ಇದೆ. ಓಕೆ, ನೆಕ್ಸ್ಟ್ ಈಸ್ ವಿ ಆರ್ ಡಿಫೈನಿಂಗ್ ದ ಟೋಕನೈಸೇಷನ್ ಫಂಕ್ಷನ್ಸ್ ಫಾರ್ ಡೇಟಾ ಸೆಟ್. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಅಂತ ಒಂದು ಇದು ಪಾಸ್ ಮಾಡ್ತೀನಿ. ಇಲ್ಲಿ ಬೇಸಿಕಲಿ ವಾಟ್ ಈಸ್ ಡಸ್ ಬೇಸಿಕಲಿ ದಿಸ್ ಇಟ್ ಈಸ್ ಕನ್ವರ್ಟಿಂಗ್ ದ ಟೆಕ್ಸ್ಟ್ ಇಂಟು ಟೆಕ್ಸ್ಟ್ ಐ ಡಿಸ್. ನಾನು ಹೇಳಿದೆ ಅಲ್ಲ, ಟೆಕ್ಸ್ಟ್ ಇಂಟು ಟೆಕ್ಸ್ಟ್ ಐ ಡಿಸ್ನ ಕನ್ವರ್ಟ್ ಮಾಡುತ್ತೆ. ಪೊಸಿಷನಲ್ ಹಿಯರ್ ಪೊಸಿಷನಲ್ ಅನ್ಕೋಡಿಂಗ್ ಬೇಡ ಬಿಕಾಸ್ ಇಟ್ ಈಸ್ ಅ ಡೇಟಾ ಸೆಟ್. ಆಮೇಲೆ ಅಟೆನ್ಷನ್ ಆ್ಯಡ್ಸ್ ಅಟೆನ್ಷನ್ ಮಾಸ್ಕ್, ದಟ್ ಈಸ್ 1 ಫಾರ್ ರಿಯಲ್ ಟೋಕನ್ ಆ್ಯಂಡ್ 0 ಫಾರ್ ಪ್ಯಾಡಿಂಗ್. ಆಮೇಲೆ ಸಿ ಆಫ್ಟರ್ ದಿಸ್ ವಾಟ್ ಯು ಡೂ, ಟ್ರೈನಿಂಗ್ ಆರ್ಗ್ಯುಮೆಂಟ್ಸ್ನ ಡಿಕ್ಲೇರ್ ಮಾಡ್ತೀವಿ. ಓಕೆ, ಔಟ್ಪುಟ್ ಡೈರೆಕ್ಟ್ರಿ. ಈಗ ಡೇಟಾ ಸೆಟ್ ಪ್ರೊಬ್ಯಾಬ್ಲಿ ಐ ಹ್ಯಾವ್ ದ ಡೇಟಾ ಸೆಟ್. ಓಕೆ, ಇದು ಓಕೆ ಔಟ್ಪುಟ್ ಏನಿದೆ ಅದನ್ನು ಇದು ಸ್ಟೋರ್ ಮಾಡಿ ಅಂತ. ಆಮೇಲೆ ಇವ್ಯಾಲ್ಯುವೇಷನ್ ಸ್ಟ್ರಾಟಜಿ ಈಕ್ವಲ್ಸ್ ಟು ಅಪೋಚ್, ಅಂದರೆ ಆಫ್ಟರ್ ಈಚ್ ಅಪೋಚ್ ಇಟ್ ಶುಡ್ ಇವ್ಯಾಲ್ಯುವೇಟ್ ಅಂತ. ಆಮೇಲೆ ಸೇವ್ ಸ್ಟ್ರಾಟಜಿ ನೋ, ಡೋಂಟ್ ಸೇವ್ ದ ಚೆಕ್ ಪಾಯಿಂಟ್ಸ್. ಚೆಕ್ ಪಾಯಿಂಟ್ಸ್ನ ಸೇವ್ ಮಾಡಬಾರ್ದು ಅಂತ ನೋ ಅಂತ ಕೊಟ್ಟಿದ್ದೀನಿ. ದೆನ್ ಅಪೋಚ್ ಎಷ್ಟು ಕೊಟ್ಟಿದ್ದೀರಿ, 3 ಕೊಟ್ಟಿದ್ದೀವಿ. ಮೀನ್ ವೈಲ್ ಐ ವಿಲ್ ರನ್ ದಿಸ್, ಅದು ರನ್ ಆಗ್ತಾ ಇರಲಿ, ಐ ಜಸ್ಟ್ ಎಕ್ಸ್ಪ್ಲೇನ್ ದ ಕೋಡ್. ಓಕೆ, ಆಮೇಲೆ ಪರ್ ಡಿವೈಸ್ ಬ್ಯಾಚ್ ಎಷ್ಟು ಹೋಗಬೇಕು, 8. ಆಮೇಲೆ ಪರ್ ಡಿವೈಸ್ ಇವ್ಯಾಲ್ಯುವೇಷನ್ ಬ್ಯಾಚ್ ಸೈಜ್ ಎಷ್ಟು ಹೋಗಬೇಕು. ಆಮೇಲೆ ಲಾಗ್ ಏನಾದರೂ ಇದ್ದರೆ ಲಾಗಿಂಗ್ ಡೈರೆಕ್ಟ್ರಿಯಲ್ಲಿ ಸ್ಟೋರ್ ಆಗಬೇಕು. ಆಮೇಲೆ ಲಾಗಿಂಗ್ ಸ್ಟೆಪ್ಸ್ ಅಂದರೆ ಲೈಕ್ ಇಟ್ ಶುಡ್ ಪ್ರೋಗ್ರೆಸ್ ಆಫ್ಟರ್ ಎವ್ರಿ 10 ಸ್ಟೆಪ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದೇನು ಬೇಕಾಗಿಲ್ಲ, ಬಟ್ ಪ್ರೊಡಕ್ಷನ್ ಲೆವೆಲಿಗೆಲ್ಲ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಕೈಕಿಟ್ ಲರ್ನ್. ಅಂದರೆ ಇದು ಏನಕ್ಕಂದರೆ ನಿಮ್ದು ಅಕ್ಯುರೇಸಿ ಸ್ಕೋರ್ ಎಲ್ಲ ಫೈಂಡ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಸ್ಕೈಕಿಟ್ ಲರ್ನ್. ದೆನ್ ಓಕೆ, ಸೊ ವಾಟ್ ಡಸ್ ದಿಸ್ ಡೂ ಇಸ್, ಈ ಫಂಕ್ಷನ್ ಏನು ಮಾಡುತ್ತಂದರೆ ಟು ಕಂಪ್ಯೂಟ್ ದಿ ಅಕ್ಯುರೇಸಿ ಆಫ್ಟರ್ ಇವ್ಯಾಲ್ಯುವೇಷನ್ ಅಕ್ಯುರೇಸಿ ಏನಿದೆಲ್ಲ ಅದನ್ನು ಕಂಪ್ಯೂಟ್ ಮಾಡೋಕ್ಕೆ ಈ ಫಂಕ್ಷನ್ಸ್ನ ಬರೆದಿದ್ದೀವಿ. ಓಕೆ, ದೆನ್ ಅಗೇನ್ ವಾಟ್ ದಿಸ್ ಡಸ್ ಇಸ್ ಇಟ್ ವ್ರ್ಯಾಪ್ಸ್ ಎವ್ರಿಥಿಂಗ್. ಅಂದರೆ ಮಾಡೆಲ್ ಇರ್ಬೋದು, ಡೇಟಾ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಹಗ್ಗಿಂಗ್ ಫೇಸ್ ಟ್ರೈನರ್ ಕ್ಲಾಸ್ ಏನಿದೆ ಅದರಲ್ಲಿ ವ್ರ್ಯಾಪ್ ಮಾಡುತ್ತೆ. ಅಂದರೆ ಜಸ್ಟ್ ಟ್ರೈನಿಂಗ್ ಲೂಪ್ ಏನಿದೆ ಅಲ್ಲ ಅದನ್ನು ಸಿಂಪ್ಲಿಫೈ ಮಾಡುತ್ತೆ ಅಷ್ಟೇ. ಓಕೆ, ಸಿ ಐ ಆರ್ ಗಿವಿಂಗ್ ಡೇಟಾ ಸೆಟ್, ಇವ್ಯಾಲ್ಯುವೇಷನ್ ಡೇಟಾ ಸೆಟ್ ಅಂತ ಕೊಟ್ಟಿದ್ದೀರಾ. ಆಮೇಲೆ ಕಂಪ್ಯೂಟ್ ಮ್ಯಾಟ್ರಿಕ್ಸ್. ದೆನ್ ಜಸ್ಟ್ ಟ್ರೈನ್ ದ ಮಾಡೆಲ್. ಟ್ರೈನ್ ಅಂದರೆ ಟ್ರೈನರ್ ಡಾಟ್ ಟ್ರೈನ್ ಅಂತ ಕೊಟ್ಬಿಟ್ರೆ ಮಾಡೆಲ್ ಟ್ರೈನ್ ಬಿಡುತ್ತೆ. ಓಕೆ, ಇಲ್ಲಿಂದ ಈಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಎಟ್ ದ ಎಂಡ್ ಆಫ್ ದ ಈಚ್ ಲೂಪ್ ಇವ್ಯಾಲ್ಯುವೇಷನ್ ಈಸ್ ಅಗೇನ್ ಕನ್ವರ್ಟೆಡ್ ಇಂಟು ಟೆಸ್ಟ್ ಆ್ಯಂಡ್ ಟ್ರೈನ್. ಸೊ ಈ ಥರ ಸಮ್ ವಾಟ್ ಇರುತ್ತೆ. ಇಲ್ಲಿ ನೋಡಿ, ಇವ್ಯಾಲ್ಯುವೇಷನ್ ಲಾಸ್ ಅಂದರೆ ಬಿಕಾಸ್ ವಿ ಹ್ಯಾವ್ ರಿಟರ್ನ್ ದ್ಯಾಟ್ ಆಫ್ಟರ್ ಈಚ್ ಪೋಚ್ ಇವ್ಯಾಲ್ಯುವೇಷನ್ ಅದು ಇದಾಗಬೇಕಂತ ಇವ್ಯಾಲ್ಯುವೇಟ್ ಆಗಬೇಕಂತ ಬರೆದಿದ್ದೀವಿ. ದಟ್ಸ್ ವೈ ಇಟ್ ಈಸ್ ಗಿವಿಂಗ್ ಇವ್ಯಾಲ್ಯುವೇಷನ್ ಲಾಸ್, ಇವ್ಯಾಲ್ಯುವೇಷನ್ ಅಕ್ಯುರೇಸಿ, ರನ್ ಟೈಮ್ ಎಷ್ಟಿದೆ, ಟ್ರೈನಿಂಗ್ ಲಾಸ್ ಎಷ್ಟಿದೆ, ಟ್ರೈನ್ ಪರ್ ಸೆಕೆಂಡ್ ಎಷ್ಟಿದೆ. ಸೊ ಮೇ ಬಿ ವಿ ಕ್ಯಾನ್ ಇಟ್ ಫಾರ್ ಸಮ್ ಮೋರ್ ಟೈಮ್ ಸೊ ದಟ್ ದಿಸ್ ವರ್ಕ್ಸ್. ನೋಡಿ, ಮಾಡೆಲ್ ಟ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಪ್ರೊಬ್ಯಾಬ್ಲಿ ದಿಸ್ ವಿಲ್ ಟೇಕ್ ಅ ಲಾಟ್ಸ್ ಆಫ್ ಟೈಮ್. ಯು ಗೈಸ್ ಕ್ಯಾನ್ ಟ್ರೈ. ಓಕೆ, ಸಿ ಲಾಸ್ ಎಲ್ಲ ಪ್ರಿಂಟ್ ಆಗತೈತಿ. ಓಕೆ, ಮೇ ಬಿ ವಿ ಕ್ಯಾನ್ ವೇಟ್ ಫಾರ್ 5 minutes. ಅದಾಗಿಲ್ಲ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಯು ಗೈಸ್ ಕ್ಯಾನ್ ಟ್ರೈ ದಿಸ್.
ಓಕೆ, ಇಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ನೋಡ್ರಿ. 3 ಅಪೋಚಸ್ ಆಮೇಲೆ ಅಕ್ಯುರಸಿ ಎಷ್ಟಿದೆ, ಎವಲ್ಯೂಷನ್ ಲಾಸ್ ಎಷ್ಟಿದೆ, ಸ್ಯಾಂಪಲ್ಸ್ ಪರ್ ಸೆಕೆಂಡ್ ಎಷ್ಟು ರನ್ ಆಗ್ತಿದೆ ಅದೆಲ್ಲ ತೋರಿಸ್ತಿದೆ ನೋಡಿ. ಲರ್ನಿಂಗ್ ರೇಟ್, ದೆನ್ ಆಲ್ಸೋ ಲಾಸ್, ಅಪೋಚ್, ಥರ್ಡ್ ಅಪೋಚಿಗೆ ಎಷ್ಟಿದೆ ಎಲ್ಲ, ಇಟ್ ಈಸ್ ಶೋಯಿಂಗ್ ಎವ್ರಿಥಿಂಗ್. ಓಕೆ, ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟ್ಯಾಂಡ್. ಎನಿ ಡೌಟ್ಸ್? Okay, next is again evaluate the performance using confusion matrix and accuracy matrix. Okay. ಸೊ ಇದನ್ನು ನೋಡಿ ಇದರಲ್ಲಿ ಮಾಡ್ತೀರಾ ಅಂತ. probably I have done this in ಓಕೆ ಅಗೇನ್ ಐ ಹ್ಯಾವ್ ಡನ್ ದಿಸ್ ಇನ್ ಓಕೆ ವಿಂಡೋಸಲ್ಲೇ ಮಾಡಿದ್ದೀನಿ, ಇಲ್ಲೇ ಮಾಡುವ. ಸೈಡಲ್ಲಿ ರನ್ ಮಾಡಿರ್ತೀನಿ, ಜಸ್ಟ್ ಎಕ್ಸ್ಪ್ಲೇನ್ ದ ಕೋಡ್. ಓಕೆ, ಸೊ ಅಗೇನ್ ಟ್ರಾನ್ಸ್ಫಾರ್ಮರ್ಸ್ ಪ್ರೀ ಟ್ರೈನ್ ಮಾಡೆಲ್ಸ್ ತೊಗೊಳಕ್ಕೆ ಟ್ರಾನ್ಸ್ಫಾರ್ಮರ್ಸ್ನ ಯೂಸ್ ಮಾಡ್ತಿದ್ದೀವಿ. ಡಾಟಾ ಸೆಟ್ ಅಗೇನ್ ಐ ಆಮ್ ಅಗೇನ್ ಯೂಸಿಂಗ್ IMDb ಡೇಟಾ ಸೆಟ್. ಓಕೆ, ಅಗೇನ್ ಐ ಆಮ್ ಯೂಸಿಂಗ್ ದಿ 500 ಸ್ಯಾಂಪಲ್ಸ್ ಅಷ್ಟೇ, ಸೊ ದಟ್ ಫಾಸ್ಟ್ ಟ್ರೈನಿಂಗ್ ಆಗಲಿ ಅಂತ. ಸ್ಕೈಕಿಟ್ ಲರ್ನ್ ಈಗ ನೀವು ಏನು ನೋಡಿದ್ರಿ, ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಮತ್ತು ಅಕ್ಯುರಸಿ ಸ್ಕೋರ್ ನೋಡೋಕ್ಕೆ ಸ್ಕೈಕಿಟ್ ಲರ್ನ್ ಬೇಕು. ಓಕೆ, ಮ್ಯಾಟ್ಪ್ಲಾಟ್ ಬೇಸಿಕಲಿ ಟು ಶೋ ದಿ ವಿಜುವಲೈಸೇಷನ್, ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ವಿಜುವಲೈಸೇಷನ್ ಏನಿದೆ ಅದನ್ನು ಶೋ ಮಾಡೋಕ್ಕೆ. ಓಕೆ, ಸಿಬಾನ್ ಕೂಡ ಅದಕ್ಕೆ ಯೂಸ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಆ್ಯಸ್ ಐ ಸೆಡ್ ಆಲ್ರೆಡಿ ಇನ್ ದ ಲಾಸ್ಟ್ ಪ್ರೋಗ್ರಾಮ್, ಡೇಟಾ ಸೆಟ್ನ ಲೋಡ್ ಹೆಂಗೆ ಮಾಡೋದು ಈ ಥರ ಮಾಡ್ತಾರೆ. ಆಮೇಲೆ ಎಷ್ಟು 500 ಸ್ಯಾಂಪಲ್ಸ್ನ ಕನ್ಸಿಡರ್ ಮಾಡಿದ್ದೀನಿ ಫಾರ್ ಕ್ವಿಕ್ ಟ್ರೈನಿಂಗ್ ಐ ಕ್ಯಾನ್ ಸಿ. ಆ್ಯಂಡ್ ದೆನ್ ಹಿಯರ್ ಇಟ್ ಈಸ್ ಸ್ಪ್ಲಿಟ್ ಮಾಡ್ತಿದ್ದೀನಿ ಟ್ರೈನ್ ಮತ್ತು ಟೆಸ್ಟ್. ಸೊ ಟೆಸ್ಟ್ ಸೈಜ್ ವಿಲ್ ಬಿ 20% ಆಫ್ ದಿ ಟೋಟಲ್ ಡೇಟಾ ಸೆಟ್. ಓಕೆ, ಅಗೇನ್ ಮಾಡೆಲ್ ಸೇಮ್ ಮಾಡೆಲ್ನ ಯೂಸ್ ಮಾಡ್ತಿದ್ದೀನಿ, ಟೈನಿ ಬರ್ಡ್ನ. ಅಗೇನ್ ಐ ಆಮ್ ಟೋಕನೈಸಿಂಗ್ ದ ಮಾಡೆಲ್, ಅಂದರೆ ಕನ್ವರ್ಟ್ ದ ಟೆಕ್ಸ್ಟ್ ಇಂಟು ಟೋಕನ್ಸ್ ಮತ್ತು ಟೋಕನ್ಸ್ ಇಂಟು ಇನ್ಪುಟ್ IDs. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಪ್ರೀ ಟ್ರೈನ್ ಮಾಡೆಲ್ನ ಕಾಲ್ ಮಾಡ್ತೀನಿ ಫಾರ್ ಟು ವಿತ್ ಕ್ಲಾಸಿಫಿಕೇಷನ್ ಹೆಡ್.
ಆಮೇಲೆ ನೆಕ್ಸ್ಟ್ ಈಸ್ ಟೋಕನೈಸಿಂಗ್. ಇಲ್ಲಿ ಏನು ಮಾಡತ್ತಂದರೆ ಟೋಕನೈಸೇಷನ್ ಹೆಂಗೆ ಮಾಡಬೇಕು ಆ ಥರ ಇದೆ. ಇದು ಆಲ್ರೆಡಿ ಲಾಸ್ಟ್ ಇದರಲ್ಲಿ ಆಗಿದೆ, ಸಮ್ ವಾಟ್ ಸಿಮಿಲರ್. ಓಕೆ, ನೆಕ್ಸ್ಟ್ ಈಸ್ ಅಗೇನ್ ಇಯರ್ ಇದು ಕಂಪ್ಯೂಟ್ ಮ್ಯಾಟ್ರಿಕ್ಸ್ ಮಾಡೋಕ್ಕೆ, ಅಂದರೆ ಆಫ್ಟರ್ ಈಚ್ ಏನು ಅಪ್ರೋಚ್ ಇದೆ ಅಲ್ಲ, ಅದಾದಮೇಲೆ ಅದು ಅಕ್ಯುರೇಸಿನ ಕಂಪ್ಯೂಟ್ ಮಾಡಬೇಕಂತ ಇದನ್ನು ಬರೆದಿದ್ದೀವಿ. ದಿಸ್ ಬೇಸಿಕಲಿ ಓಕೆ, ಮೆಟ್ರಿಕ್ಸ್ ಡಿಫೈನ್ ಮಾಡೋಕ್ಕೆ. ದೆನ್ ಅಗೇನ್ ಲಾಸ್ಟ್ ಇದರಲ್ಲಿದ್ದಂಗೆ ಸೇಮ್ ಇವ್ಯಾಲ್ಯೂಷನ್, ಸೇವ್ ಸ್ಟ್ರಾಟಜಿ ಮಾಡಬಾರ್ದು, ಲಾಗಿನ್ ಡೈರೆಕ್ಟ್ರಿ, ಲಾಗಿಂಗ್ ಸ್ಟೆಪ್ಸ್ ಎಲ್ಲ ಅದರಲ್ಲೇ ಇದೆ. ಓಕೆ, ನೆಕ್ಸ್ಟ್ ಈಸ್ ಕ್ರಿಯೇಟಿಂಗ್ ದ ಟ್ರೈನರ್. ಓಕೆ, ಟ್ರೈನರ್ ಇದೇನು ಮಾಡುತ್ತೆ, ಇಟ್ ಹ್ಯಾಂಡಲ್ಸ್ ದ ಟ್ರೈನಿಂಗ್, ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡುತ್ತೆ, ಮೆಟ್ರಿಕ್ಸ್ ಮಾಡುತ್ತೆ, ಲಾಗಿಂಗ್ ಮಾಡುತ್ತೆ. ಆಮೇಲೆ ಲಾಸ್ಟ್ ಈಸ್ ಟ್ರೈನ್. ಇಲ್ಲಿವರೆಗೂ ನೋಡಿ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಇಲ್ಲೇನಿದೆ ಅಂದರೆ ಪ್ರೆಡಿಕ್ಷನ್ ಏನು ಮಾಡುತ್ತೆ, ಇಟ್ ವಿಲ್ ಜಸ್ಟ್ ಟ್ರೈನರ್.ಪ್ರೆಡಿಕ್ಟರ್ ಮಾಡಿ ನಿಮ್ಮದು ಟೋಕನ್ ಏನು ಟೆಸ್ಟ್ ಇದೆ ಟೆಸ್ಟ್ ಮಾಡಿದ್ದೀವಿ. ಓಕೆ, ಅಂದರೆ ಬೇಸಿಕಲಿ ಮಾಡೆಲ್ನ ಟೆಸ್ಟ್ ಸೆಟ್ ಮೇಲೆ ರನ್ ಮಾಡ್ತಿದ್ದೀವಿ. ಓಕೆ, ಆಮೇಲೆ ಇಲ್ಲಿ ವೈ ಟ್ರೂ ಲೇಬಲ್ ಮತ್ತು ಆಮೇಲೆ ವೈ ಪ್ರೆಡಿಕ್ಷನ್, ದಿಸ್ ಈಸ್ ಬೇಸಿಕಲಿ ಫಾರ್ ಅದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಅಗೇನ್ ವ್ಯಾಲ್ಯೂಯೇಷನ್ ಅಂದರೆ ಇದೆ ಅಕ್ಯುರೇಸಿ ಸ್ಕೋರ್, ಇದ್ರ ವರ್ಸಸ್ ಇದ್ರೆ ಎಷ್ಟಿದೆ, ಲೈಕ್ ವೈ ಟ್ರೂ ವರ್ಸಸ್ ವೈ ಪ್ರೆಡಿಕ್ಷನ್ ಎಷ್ಟಿದೆ, ಆಮೇಲೆ ಟೆಸ್ಟಿಂಗ್ ಅಕ್ಯುರೇಸಿ ಎಷ್ಟಿದೆ, ಆ್ಯಂಡ್ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್. ಸೊ ಇದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಬಿಲ್ಡ್ ಮಾಡೋಕ್ಕೆ. ಓಕೆ, ದಟ್ ಈಸ್ ವೈ ಟ್ರೂ ವರ್ಸಸ್ ವೈ ಪ್ರೆಡಿಕ್ಷನ್. ಆ್ಯಂಡ್ ಪ್ರಿಂಟ್ CM ಅಂತ ಕೊಡ್ತೀವಿ. ನೆಕ್ಸ್ಟ್ ಅಗೇನ್ ಪ್ರಿಂಟ್ ದ ಕ್ಲಾಸಿಫಿಕೇಷನ್ ರಿಪೋರ್ಟ್ ಏನಿದೆ, ಟಾರ್ಗೆಟ್ ನೇಮ್ಸ್ ನೆಗೆಟಿವ್ ಪಾಸಿಟಿವ್ ಅದೆಲ್ಲ ಪ್ರಿಂಟ್ ಮಾಡೋಕ್ಕೆ ಯು ಆರ್ ಪ್ರಿಂಟಿಂಗ್ ದಿ ಕ್ಲಾಸಿಫಿಕೇಷನ್ ರಿಪೋರ್ಟ್. ಮತ್ತು ಇಲ್ಲಿ ನೋಡಿರಿ ಸಿಬಾನ್ ಯೂಸ್ ಮಾಡ್ತಿದ್ದೀರಾ. ಸಿಬಾನ್ ಬೇಸಿಕಲಿ ಇದು ಏನಂದರೆ ಜಸ್ಟ್ ಹೀಟ್ ಮ್ಯಾಪ್ ಕ್ರಿಯೇಟ್ ಮಾಡೋಕ್ಕೆ, ವಿಜುವಲೈಸೇಷನ್ ಕ್ರಿಯೇಟ್ ಮಾಡೋಕ್ಕೆ. ಓಕೆ, ಪ್ರೆಡಿಕ್ಟೆಡ್ ಆ್ಯಕ್ಚುಲಿ ಎಷ್ಟಿದೆ, ವೈ ಲೇಬಲ್ ಆ್ಯಕ್ಚುಲ್ ಎಷ್ಟಿರಬೇಕು, ಟೈಟಲ್ ಏನಿರಬೇಕು ಎಲ್ಲ. ಓಕೆ, ಇಲ್ಲಿ CM ಅಂದರೆ ಅಗೇನ್ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್, ಅದು ನೀವು ಆಲ್ರೆಡಿ ಮೇಲೆ ಡಿಕ್ಲೇರ್ ಮಾಡ್ಕೊಂಡಿದ್ದೀರಿ. ಆಮೇಲೆ ನಾಟ್ ಈಕ್ವಲ್ಸ್ ಟು ಟ್ರೂ ಅಂದರೆ ವಿತ್ ಆ್ಯಕ್ಚುಲ್ ನಂಬರ್ ಇನ್ಸೈಡ್ ದ ಮ್ಯಾಟ್ರಿಕ್ಸ್ ಏನು ಆ್ಯಕ್ಚುಲ್ ನಂಬರ್ ಇದೆ ಅಲ್ಲ, ದ್ಯಾಟ್ ಇಟ್ ಡಿಫೈನ್ಸ್ ಬೇಸಿಕಲಿ ಅನೋಟೇಟ್ ಮಾಡುತ್ತೆ. ಆಮೇಲೆ FMTD ಅಂದರೆ ಇಟ್ ಡಿಸ್ಪ್ಲೇಸ್ ದ ವ್ಯಾಲ್ಯೂ ಇಂಟೀಜರ್. ಇಲ್ಲಿ ನೋಡಿ ಆಲ್ರೆಡಿ ಯು ಗೈಸ್ ಆರ್ ಗೆಟಿಂಗ್ ದ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಆ್ಯಕ್ಚುಯಲ್ ಎಷ್ಟಿದೆ, ಪ್ರೆಡಿಕ್ಟೆಡ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ, ಪಾಸಿಟಿವ್ ಎಷ್ಟಿದೆ. ಓಕೆ, ಸೊ ಬೇಸಿಕಲಿ ದಿಸ್ ಇಸ್ ಅ 2D ಟೇಬಲ್. ಓಕೆ, ದಟ್ ಶೋಸ್ ಹೌ ಯುವರ್ ಕ್ಲಾಸಿಫೈಯರ್ ಪ್ರೆಡಿಕ್ಟ್ಸ್ ದ ಲೇಬಲ್ಸ್. ಆಮೇಲೆ ಇಲ್ಲಿ ನೋಡಿ ನೆಗೆಟಿವ್ ಪಾಸಿಟಿವ್ ಅಂತ ಇದೆ, ರೋ X-axis Y-axis. ಸ್ಟ್ರಕ್ಚರ್ ಅಂದರೆ ಬೇಸಿಕಲಿ ಸೊ ಆ್ಯಕ್ಚುಲಿ ದಿಸ್ ಇಸ್ ಟ್ರೂ ನೆಗೆಟಿವ್, ಅಂದರೆ ಕರೆಕ್ಟ್ಲಿ ಪ್ರೆಡಿಕ್ಟ್ ನೆಗೆಟಿವ್ ರಿವ್ಯೂ. ಟ್ರೂ ನೆಗೆಟಿವ್ ಅಂದರೆ ಕರೆಕ್ಟ್ಲಿ ಎಷ್ಟು ನೆಗೆಟಿವ್ ರಿವ್ಯೂಸ್ನ ಪ್ರೆಡಿಕ್ಟ್ ಮಾಡಿದೆ. ಆಮೇಲೆ ಇದು ಫಾಲ್ಸ್ ಪಾಸಿಟಿವ್ ಅಂದರೆ ಮಾಡೆಲ್ ಪ್ರೆಡಿಕ್ಟೆಡ್ ಪಾಸಿಟಿವ್ ಬಟ್ ಆ್ಯಕ್ಚುಲಿ ಇಟ್ ವಾಸ್ ನೆಗೆಟಿವ್. ಓಕೆ, ಆಮೇಲೆ ದಿಸ್ ಈಸ್ ಫಾಲ್ಸ್ ನೆಗೆಟಿವ್ ಅಂದರೆ ಮಾಡೆಲ್ ಪ್ರೆಡಿಕ್ಟೆಡ್ ನೆಗೆಟಿವ್ ಬಟ್ ಇಟ್ ವಾಸ್ ಆ್ಯಕ್ಚುಲಿ ಪಾಸಿಟಿವ್. ಓಕೆ, ಆಮೇಲೆ ದಿಸ್ ಈಸ್ ಟ್ರೂ ಪಾಸಿಟಿವ್ ಅಂದರೆ ಕರೆಕ್ಟ್ಲಿ ಪ್ರೆಡಿಕ್ಟೆಡ್ ದಿ ಟ್ರೂ ವ್ಯಾಲ್ಯೂಸ್, ಪಾಸಿಟಿವ್ ವ್ಯಾಲ್ಯೂಸ್ ಏನಿತ್ತಲ್ಲ ಅದನ್ನು ಕರೆಕ್ಟ್ಲಿ ಪ್ರೆಡಿಕ್ಟ್ ಮಾಡಿದೆ. ಸೊ ಬೇಸಿಕಲಿ ಈ ಥರ ಕ್ವಾಡ್ರೆಂಟ್ಸಲ್ಲಿ ಡಿವೈಡ್ ಆಗಿದೆ ಅದು. ಓಕೆ, ದಿಸ್ ಈಸ್ ಟ್ರೂ ನೆಗೆಟಿವ್, ಫಾಲ್ಸ್ ಪಾಸಿಟಿವ್, ಫಾಲ್ಸ್ ನೆಗೆಟಿವ್ ಆ್ಯಂಡ್ ಟ್ರೂ ಪಾಸಿಟಿವ್. ಓಕೆ, I hope this is understood. ಇಲ್ಲಿ ನೋಡಿ ಟೆಸ್ಟ್ ಅಕ್ಯುರೇಸಿ ಆಲ್ಸೋ ಇಟ್ ಈಸ್ ಶೋಯಿಂಗ್ ದ್ಯಾಟ್ ಇಟ್ ಈಸ್ 0.51 ಅಂದರೆ ಜಸ್ಟ್ 50% ಅಂತ ತೋರಿಸ್ತಿದೆ. ಯು ಗೈಸ್ ಕ್ಯಾನ್ ಟ್ರೈ ವಿತ್ ಮೋರ್ ಅಪ್ರೋಚಸ್ ಆ್ಯಂಡ್ ಮೋರ್ ಸ್ಯಾಂಪಲ್ಸ್ ಆಫ್ ದ ಡೇಟಾ ಸೆಟ್. ಓಕೆ,
Is this clear? Okay, you can just go to the next one. Okay, write a program to generate text from user input using GPT-2. So GPT-2 is also ಅದೊಂದು ಓಪನ್ ಮಾಡೆಲ್ ಇದೆ, ಐ ಗೆಸ್ ಓಪನ್ ಎ ಐ ಅವ್ರದ್ದು. ಬಿಫೋರ್ ಚಾಟ್ ಜಿ ಪಿ ಟಿ 3 ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಚಾಟ್ ಜಿ ಪಿ ಟಿ 2 ಮಾಡೆಲ್ನ ಮಾಡಿದ್ರು ಅವರು ಫಸ್ಟ್. ದೆನ್ ದೇ ಇಂಪ್ಲಿಮೆಂಟೆಡ್ ದ್ಯಾಟ್ ಚಾಟ್ ಜಿ ಪಿ ಟಿ 2 ಇನ್ ಆರ್ಡರ್ ಟು ಮೇಕ್ ಚಾಟ್ ಜಿ ಪಿ ಟಿ 3 ಮೇ ಬಿ ಈಗ 5ವರೆಗೂ ಬಂದಿದೆ. ಓಕೆ, ಸಿಂಪಲ್. ಅಗೇನ್ ದ ಸೇಮ್ ಥಿಂಗ್, ಟ್ರಾನ್ಸ್ಫಾರ್ಮರ್ಸ್ ಇಸ್ ಅ ಹಗ್ಗಿಂಗ್ ಫೇಸ್ ಲೈಬ್ರರಿ. ಇಲ್ಲಿ ನೋಡಿ, ಅಲ್ಲಿ ಬೇರೆ ಬೇರೆ ಥರ ನೀವು ಇದು ಮಾಡ್ತಿದ್ರಿ. ಜಿ ಪಿ ಟೂಗೆ ಯು ಆರ್ ಯೂಸಿಂಗ್ ಜಿ ಪಿ ಟಿ 2 LM ಹೆಡ್ ಮಾಡೆಲ್ ಮತ್ತು ಜಿ ಪಿ ಟಿ 2 ಟೋಕನೈಸರ್ ಯೂಸ್ ಮಾಡ್ತಿದ್ದೀರಿ. ಓಕೆ, ಮಾಡೆಲ್ ನೇಮ್ ಇಸ್ ಜಿ ಪಿ ಟಿ 2. ಯು ಗೈಸ್ ಕ್ಯಾನ್ ಆಲ್ಸೋ ಗೋ ವಿತ್ ದೆರ್ ಆರ್ ಮೆನಿ ಅದರ್ ವರ್ಜನ್ಸ್, ಅದನ್ನು ಕೂಡ ಯು ಗೈಸ್ ಕ್ಯಾನ್ ಟ್ರೈ. ಓಕೆ, ಸೊ ಜಿ ಪಿ ಟಿ 2ನ ನಾನು ಇದು ಮಾಡ್ತಿದ್ದೀನಿ. ಆಮೇಲೆ ಟೋಕನೈಸರ್ ನಿಮ್ಗೆ ಗೊತ್ತೇ ಏನು ಮಾಡತ್ತಂತ. ಜಿ ಪಿ ಟಿ 2 ಟೋಕನೈಸರ್ ವಾಟ್ ಈಸ್ ಡಸ್ ಇಸ್, ಏನು ಟೋಕನ್ಸ್ ಟೆಕ್ಸ್ಟ್ ಇದೆಲ್ಲ ಟೋಕನ್ಸಿಗೆ ಕನ್ವರ್ಟ್ ಮಾಡುತ್ತೆ, ಆ್ಯಂಡ್ ಟೋಕನ್ಸ್ ದೆನ್ ಇನ್ ಟು ದ ಇಂಟೀಜರ್ ಐ ಡಿಸ್. ಓಕೆ, ಆ್ಯಂಡ್ ಸೊ ದ್ಯಾಟ್ ಮಾಡೆಲ್ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಆ ಥರ ಕನ್ವರ್ಟ್ ಮಾಡೋಕ್ಕೆ ಯು ಗೈಸ್ ಆರ್ ಯೂಸಿಂಗ್ ಟೋಕನೈಸರ್ಸ್. ಆಮೇಲೆ ಮಾಡೆಲ್ ಜಿ ಪಿ ಟಿ 2 LM ಹೆಡ್ ಮಾಡೆಲ್ ಅಂತ ಇದೆ. ಇದು ಏನು ಮಾಡುತ್ತಂದರೆ, ಜಿ ಪಿ ಟಿ 2 ಮಾಡೆಲ್ ಇದು ಫಾರ್ ಬೇಸಿಕಲಿ ಟೆಕ್ಸ್ಟ್ ಜನ್ರೇಷನ್. ಈಗ ಮಾಡೆಲಿಂದ ಟೆಕ್ಸ್ಟ್ ಜನ್ರೇಷನ್ ಆಗಬೇಕಲ್ಲ, ಸೊ ಅದನ್ನು ಟೆಕ್ಸ್ಟ್ ಜನ್ರೇಷನಿಗೆ ಇದು ಯೂಸ್ ಮಾಡ್ತಿದ್ದೀವಿ. ಆಮೇಲೆ ಮಾಡೆಲ್ ಡಾಟ್ ಇವ್ಯಾಲ್ಯೂಯೇಷನ್ ಅಂದರೆ ಇನ್ಫರೆನ್ಸ್ ಮೋಡಿಗೆ, ಅಂದರೆ ಟ್ರೈನಿಂಗ್ ಮೋಡಲ್ಲ, ಇನ್ಫರೆನ್ಸ್ ಮೋಡಿಗೆ ರನ್ ಆಗಬೇಕಂತ ವಾಟ್ ವಿ ಡೂ ಇಸ್ ಮಾಡೆಲ್ ಡಾಟ್ ಇವ್ಯಾಲ್ಯೂಯೇಷನ್ ಅಂತ ರನ್ ಮಾಡ್ತೀವಿ. ಸೊ ಜಿ ಪಿ ಟಿ 2 ಮಾಡೆಲ್ ಏನಿದೆ ಅಲ್ಲ, ದ್ಯಾಟ್ ಈಸ್ ಜಸ್ಟ್ ಕನ್ಸಿಸ್ಟ್ ಆಫ್ 124 million ಪ್ಯಾರಾಮೀಟರ್ಸ್. ರಿಮೆಂಬರ್ ದಿಸ್. ಓಕೆ, ಸೊ ದೇರ್ ಆರ್ ಈಗ ಬಿಲಿಯನ್ಸ್ ಪ್ಯಾರಾಮೀಟರ್ ಮಾಡೆಲ್ಸ್ ಬಂದಿದ್ದಾವೆ, LLM ಮಾಡೆಲ್ಸ್, ಆ್ಯಂಡ್ ದಿಸ್ ವಾಸ್ ಜಸ್ಟ್ 124 million ಪ್ಯಾರಾಮೀಟರ್ಸ್. ಓಕೆ, ಆಮೇಲೆ ವರ್ಜನ್ಸ್ ಕೂಡ ಇದೆ. ಜಿ ಪಿ ಟಿ 2 ಮೀಡಿಯಮ್ ಅಂತ ಇದೆ, ಜಿ ಪಿ ಟಿ 2 ಲಾರ್ಜ್ ಅಂತ ಇದೆ, ಜಿ ಪಿ ಟಿ 2 XL ಅಂತ ಇದೆ. ಇದನ್ನು ಬೇಕಿದ್ರೆ ನೀವು ಟ್ರೈ ಮಾಡಿ, ಇಲ್ಲಿ ಚೇಂಜ್ ಮಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಈಸ್ ಹೌ ಟು ಜನ್ರೇಟ್ ದಿ ಔಟ್ಪುಟ್. ಸೊ ಇಲ್ಲಿ ನೋಡಿ, ಇನ್ಪುಟ್ ಐ ಡಿಸ್ನ ಅಲ್ಲಿಂದ ಪಾಸ್ ಮಾಡ್ತೀವಿ ಫ್ರಮ್ ದಿ ಟೋಕನೈಸರ್. ಮ್ಯಾಕ್ಸಿಮಮ್ ಲೆಂತ್ ಅಂದರೆ ಟೋಟಲ್ ನಂಬರ್ ಆಫ್ ಲೆಂತ್ ಔಟ್ಪುಟಲ್ಲಿ ಎಷ್ಟಿರಬೇಕಂತ ಮೆನ್ಷನ್ ಮಾಡಿದ್ದೀವಿ, ದ್ಯಾಟ್ ಈಸ್ 100. ಆಮೇಲೆ ಟೆಂಪ್ರೇಚರ್ ಈಸ್ ಬೇಸಿಕಲಿ ಇಟ್ ಕಂಟ್ರೋಲ್ಸ್ ದ ಕ್ರಿಯೇಟಿವಿಟಿ. ಎಷ್ಟು ಕ್ರಿಯೇಟಿವ್ ಆಗಿರಬೇಕು ಆನ್ಸರ್, ದ್ಯಾಟ್ ಈಸ್ ಬೇಸಿಕಲಿ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಓಕೆ, ಟಾಪ್ ಕೆ ಅಂದರೆ, ಈಗ ಟಾಪ್ ಕೆ ಅಂದರೆ ಈಗ ವರ್ಡ್ ಈಗ ಪ್ರೆಡಿಕ್ಟ್ ಮಾಡಬೇಕಲ್ಲ ನೆಕ್ಸ್ಟ್ ವರ್ಡ್. ಸೊ ನೆಕ್ಸ್ಟ್ ವರ್ಡ್ ಟಾಪ್ 50 ಪ್ರೆಡಿಕ್ಟ್ ಮಾಡಲಿ ಅಂತ ಗಿವಿಂಗ್. ಆ್ಯಂಡ್ ಟಾಪ್ ಪಿ ಈಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದರೆ ಒಂದು ವೆಕ್ಟರ್ ಕ್ರಿಯೇಟ್ ಆಗಿರತ್ತಲ್ಲ, ಆ ನ್ಯೂಕ್ಲಿಯಸ್ಸಿಗೆ ಎಷ್ಟು ನಿಯರ್ ಇದೆಯಲ್ಲ, ಎಷ್ಟು ನಿಯರ್ ಇರಬೇಕು ಅಂತ ಹೇಳ್ತಿದ್ದಾರೆ, ದಟ್ ಈಸ್ 0.95. ಓಕೆ, ಆಮೇಲೆ ಡೂ ಸ್ಯಾಂಪಲ್ ಟ್ರೂ ಅಂದರೆ ಎನ್ಶೋರ್ ದಟ್ ರ್ಯಾಂಡಮ್ನೆಸ್ ಇನ್ಸ್ಟೆಡ್ ಆಫ್ ಗ್ರೀಡಿ ಡಿಕೋಡಿಂಗ್, ರ್ಯಾಂಡಮ್ನೆಸ್ ಜಾಸ್ತಿ ಇರಬೇಕು, ಟ್ರೂ ಇರಬೇಕು ಅಂತ ಡೂ ಸ್ಯಾಂಪಲ್ ಅಂತ ಹೇಳ್ತಿದೆ. ದೆನ್ ನಮ್ ರಿಟರ್ನ್ ಸೀಕ್ವೆನ್ಸ್, ಹೌ ಮೆನಿ ವೇರಿಯೇಷನ್ಸ್ ಯು ವಾಂಟ್, ಎಷ್ಟು ವೇರಿಯೇಷನ್ಸ್ ಬೇಕು ಅಂತ ಜಸ್ಟ್ ಗಿವಿಂಗ್ 1. ಯು ಗೈಸ್ ಕ್ಯಾನ್ ಆಲ್ಸೋ ಗೋ ಟ್ರೈಯಿಂಗ್ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಓವರ್ ಹಿಯರ್. ಚೇಂಜ್ ಮಾಡಿ ಟ್ರೈ ಮಾಡಿ ಆನ್ಸರ್ ನೋಡಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ಜನ್ರೇಟಿಂಗ್ ದ ಟೆಕ್ಸ್ಟ್. ಜನ್ರೇಟ್ ಟೆಕ್ಸ್ಟ್ ಏನು ಮಾಡ್ತೀವಿ, ಜಸ್ಟ್ ಟೋಕನೈಸರ್ ಡಾಟ್ ಡಿಕೋಡ್ ಮಾಡಿ ಅದರದ್ದು ಸ್ಪೆಷಲ್ ಟೋಕನೈಸರ್ ಟ್ರೂ ಇಡ್ತೀರಿ. ಸೊ ರಿಮೂವಿಂಗ್ ಥಿಂಗ್ಸ್ ಲೈಕ್ ಅಂದರೆ ಈಗ ಏನೋ ಒಂದು ಕ್ವೆರಿಯಲ್ಲಿ ಕಾಮಾಸ್ ಏನಾದರೂ ಕೊಟ್ಟರೆ ಅದನ್ನು ಸ್ಕಿಪ್ ಮಾಡಿ ಜಸ್ಟ್ ಇಟ್ ಹ್ಯಾಸ್ ಟು ಟೇಕ್ ದ ಕಂಟೆಂಟ್ ಆ್ಯಂಡ್ ಜನರೇಟೆಡ್ ಟೆಕ್ಸ್ಟ್ನ ಪ್ರಿಂಟ್ ಆಗಲಿ ಅಂತ. ಸೊ ಈಗ ನೋಡಿ, ಐ ಹ್ಯಾವ್ ರನ್ ಮಾಡಿದ್ದೀನಿ. ಈಗ ನಾನು ಏನು ಕೊಡ್ತೀನಿ ಅಂದರೆ ಒನ್ಸ್ ಅಪಾನ್ ಅ ಟೈಮ್ ಅಂತ ಕೊಡ್ತೀನಿ. ಓಕೆ, ಏನೋ ಒಂದು ಕೊಡುವ, ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಓಕೆ, see, it has generated the text. Once upon a time, I was just an old man.
ನಾವು ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಏನೋ ಒಂದು ಟೆಕ್ಸ್ಟ್ ಏನೋ ಜನ್ರೇಟ್ ಮಾಡ್ತಿದೆ. ಈಗ ನೋಡಿ ಇದು ನಾನು ಬೇಕಿದ್ರೆ ಚೇಂಜ್ ಮಾಡ್ತೀನಿ. 1.7 ಕೊಟ್ಟು ಮೇ ಬಿ ಐ ಕ್ಯಾನ್ ಇದು ಬೇರೆ ಬೇರೆ ಥರ ಮಾಡಿದರೆ ಬೇರೆ ಬೇರೆ ಥರ. ಯು ಗೈಸ್ ಕ್ಯಾನ್ ಟ್ರೈ ವಿತ್ ಡಿಫ್ರೆಂಟ್ ಸ್ಯಾಂಪಲ್ಸ್. ಇಟ್ ವಿಲ್ ಟೇಕ್ ಮೇ ಬಿ ಲಾಟ್ಸ್ ಆಫ್ ಟೈಮ್. ಟ್ರೈ ಮಾಡುವ. Okay, I'll type once upon a time in. Let's wait for some time to generate the text again. ನೋಡಿ ಅಗೇನ್ ಈಗ ಟೆಂಪ್ರೇಚರ್ ನಾನು ಚೇಂಜ್ ಮಾಡಿದೆ. ಒನ್ಸ್ ಅಪಾನ್ ಅ ಟೈಮ್ ಇನ್ ಹ್ಯೂಮನ್ ಕಲ್ಚರ್ ದಟ್ ನೋ ಮ್ಯಾನ್ ಮಸ್ಟ್ ಟೇಕ್ ಆರ್ ಮೇಕ್ ಇನ್ ದ ಓನ್ ಬಾಡಿ. ಇಲ್ಲಿ ನೋಡಿ ಇದು ಮತ್ತೆ ಚೇಂಜ್ ಆಗಿದೆ. ಸೊ ಟೆಂಪ್ರೇಚರ್ ನಾನು ಚೇಂಜ್ ಮಾಡಿದೆ, ದಟ್ಸ್ ವೈ ಅದು ಚೇಂಜ್ ಆಗಿದೆ. ಸೊ ಯು ಗೈಸ್ ಕ್ಯಾನ್ ಟ್ರೈ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಇದೊಂದು ಜಸ್ಟ್ ಜನ್ರೇಟ್ ಮಾಡೋದು. ಓಕೆ, ಇದು ಅರ್ಥ ಆಯ್ತಾ ಕೋಡ್? ಎನಿ ಡೌಟ್ಸ್? Any doubts? No, sir. Okay. Okay, let's move to next then. Teacher, one second. Yeah. The experiment, when I tried, the output was not making any sense. Like, if I started with a sentence and it generated a sentence on its own, so when it generated it did not make any. Like once upon a time, I did. The output sentence was not clear. Yeah, that was basically the first model. The model basically consists what, you know, randomly they have included all the data and they were just fed into GPT. Okay. So basically this model was first when it generated on its own. Okay, new context it has been generating. Okay. Okay. Right. It is not any. It is generating its own content. Okay. There are other models as well which would make you sense. Maybe you can try with a small model. It is of 738 or 740 million parameters, or you can also go with gamma model. I can show you. Wait, I can just show you. I'll just type Lemini. Okay. You can see here there are like 248 million parameters. You can go with 783. Okay. Just from here you can like go use this model and see you can use this model. This will work like somewhat like chatbot. It will reply you with good things. And also if you want to work with much more higher model, see there are Gemini models. Gemini. Depends on the model of what we Depends on the model. Okay, see you can see here 27 billion models. There are n numbers of the Gemini models. Okay, you can go for a small. Okay, you can go for 2 billion one. It will run on your laptop easily. Okay. Okay. You can try with different models. It will work out. This is basically used because in order to show how the text is getting generated. Okay. Yeah. Next is write a program to generate text from. Okay, this is done. Wait.
18b. Okay, conduct an experiment to tune the temperature and max the values for better output control. See, since I was saying you that temperature is basically to control the randomness of the predictions. Okay, so lower the temperature, it will become more predictable, like focused output kind, and higher the temperature, like above 1.5, above 1.7 or something, it will include more randomness in your output, and also it will be somewhat more creative. Okay, and see, max tokens, basically it sets the number of the tokens to be generated. Short lengths, it defines that it should be concise output, and the long lengths, basically it will be detailed or extended content. Okay, so let's just dive into the code and see what changes we can do. Again, I guess the code is similar up to, see, from transformers you are getting GPT-2 LM header, and again GPT-2 tokenizer. Then model name you are including as GPT-2. You guys can go with, there are another models as well, like X large, 2X. You guys can go with that as well. Just somewhat like research you do, you guys will get the models. Then tokenizer, you know, to convert the text into tokens and then that into IDs. And model is basically to load the GPT model from the server, and this is for evaluation purpose, saying the model that it is not under the training. Okay, it is just for inference, that is for to generate the output. Then here you are asking for a prompt from the user, like saying enter a prompt, and input IDs has been considered from the like encode from the prompt, and it is returning the tensor says PT. Okay, this basically returns PyTorch tensor for the model. Okay, now what I have done, I have created a list for temperature values, saying that 0.7, 10, 1 and 1.5, and the maximum values one I have given is, one is 50 and one is 100. Okay, I'll just run this code by the way, and what I did was I got this into the for loop, so that the outer loop changes the temperature and the inner loop just changes the maximum length of the tokens to be generated. Okay, this way what we get is, like, we'll get the 3 into 2, that is 6 experiments, saying that when the temperature is 0.7 and when the maximum tokens is 50, ಏನು ಔಟ್ಪುಟ್ ಇರಬೇಕಂತ, ಆ್ಯಂಡ್ ವೆನ್ ಟೆಂಪ್ರೇಚರ್ ವ್ಯಾಲ್ಯೂಸ್ 1 ಆ್ಯಂಡ್ ಲೆಂತ್ 50 ಇದ್ದಾಗ ಯಾವ ಥರ ಔಟ್ಪುಟ್ ಬರುತ್ತೆ, ಟೆಂಪ್ರೇಚರ್ ವ್ಯಾಲ್ಯೂ ಅಗೇನ್ ವೆನ್ ಇಟ್ ಈಸ್ 1.5 ಆ್ಯಂಡ್ ವೆನ್ ಮ್ಯಾಕ್ಸಿಮಮ್ ಟೋಕನ್ ಲೆಂತ್ ಇಸ್ 50 ಯಾವ ಥರ ಇದಿರಬೇಕಂತ. ಲೈಕ್ ಐಲ್ ಜಸ್ಟ್ ಗಿವ್ ದ ಪ್ರಾಂಪ್ಟ್ ಒನ್ಸ್ ಅಪಾನ್ ಅ ಟೈಮ್. ದೆನ್ ಮತ್ತೆ 6 ಕಾಂಬಿನೇಷನ್ಸಲ್ಲಿ ಔಟ್ಪುಟ್ ಸಿಗುತ್ತೆ. ಓಕೆ, so again this temperature and maximum I have taken again from the temperature values. It will be based on the loops. Okay, ಆಮೇಲೆ ಜನರೇಟೆಡ್ ಔಟ್ಪುಟ್ನ ಜಸ್ಟ್ ಪ್ರಿಂಟ್ ಮಾಡ್ತಿದ್ದೀನಿ. ದೆನ್ ವಿಲ್ ಜಸ್ಟ್ ರಿವ್ಯೂ ದ ಔಟ್ಪುಟ್ ಹೆಂಗೆ ಆಗ್ತಿದೆ ಅಂತ. ಸಿ, ಫಸ್ಟ್ ಏನಾಗ್ತಿದೆ, ಟೆಂಪ್ರೇಚರ್ 0.7 ಇದ್ದೀನಿ, ಮ್ಯಾಕ್ಸಿಮಮ್ ಲೆಂತ್ ಎಷ್ಟಿದೆ, 50 ಇದೆ. ಸೊ ವಿಲ್ ಜಸ್ಟ್ ಸಿ ದ್ಯಾಟ್ ಒನ್ಸ್ ಆನ್ ಅ ಟೈಮ್ ಇಟ್ ವಾಸ್ ಆಲ್ವೇಸ್ ಒನ್ ಆಫ್ ದ ಲಾಸ್ಟ್ ಪ್ಲೇಸಸ್ ಟು ರನ್. I was really glad to see that they had a good program. He said something it is generating. Okay, when it is 0.7 and maximum length, it is giving more data, more concepts. See, this is more than what we generated for 50 length, right? Then next again, when the temperature is 1 and length is 100. Okay, when the temperature is 1 and length is 50. See, based on the temperature, once on a time, a young man with beard was sitting on the table with 2 older men. This somewhat makes sense than the whatever was there here, right? So it is adding creativity to your output. Okay, temperature ಜಾಸ್ತಿ ಇದ್ದಂಗೆ ಏನು ಮಾಡ್ತಿದೆ, ಅದು ಕ್ರಿಯೇಟಿವಿಟಿ ಆ್ಯಡ್ ಮಾಡತ್ತೆ. ದೆನ್ ಟೆಂಪ್ರೇಚರ್ ಮತ್ತು ಮ್ಯಾಕ್ಸಿಮಮ್ ಲೆಂತ್ ಜಾಸ್ತಿ ಮಾಡಿದೆ. ಸೊ ಇಲ್ಲಿ ನೋಡಿ ಮತ್ತೆ ಜಾಸ್ತಿ ಆಗಿದೆ, ಕಂಟೆಂಟ್ ಜಾಸ್ತಿ ತೊಗೊಂಡೆ. ಸಿ, ಗೈಸ್ ಕ್ಯಾನ್ ಜಸ್ಟ್ ಸಿ, ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ 100 ಟೋಕನ್ಸ್.
ಆಮೇಲೆ ನೆಕ್ಸ್ಟ್ ಈಸ್ 1.5 ಮತ್ತು 50 ಟೋಕನ್ಸಿಗೆ ಆ್ಯಂಡ್ ದೆನ್ ದ ಸ್ಟೋರಿ ಸ್ಟೋರಿ ಇಟ್ ಸೆಲ್ಫ್ ಮತ್ತೆ ಕ್ರಿಯೇಟಿವಿಟಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದೆ. ಸೊ ಇದನ್ನು ರನ್ ಮಾಡಿ ನೀವು ಇದನ್ನು ಒಂದು ಸಲ ಟೆಸ್ಟ್ ಮಾಡಿ ಹೆಂಗೆ ಔಟ್ಪುಟ್ ಬರ್ತಿದೆ, ಹೆಂಗೆ ರನ್ ಆಗ್ತಿದೆ. ಓಕೆ, ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್ ಆ್ಯಸ್ ವೆಲ್. Okay. Okay, next we can just okay, next is 19A. So the program, write a program to use the T5 model for summarizing long articles. Okay. So text summarization is basically a process of getting the longer text into the shorter version, right? Like we give the lots of data and what it does, it summarize, matlab it will just reduce the content. Maybe you can just say as like condensing the content. Okay, let's try this code, like how this works. Okay. Next again you guys know that transformer is for it is a Hugging Face library for pre-trained models. Then we are using torch and is this the full code? Mm. 19A. Okay, this was basically unknown. You can just copy this and so I'll just run the libraries. Okay, shift control V. Let's wait for this to complete.
Okay, basically what we are doing here is T5 is a model. T5 is a model, light-weighted version of T5 itself. This is basically used for text summarization. Okay, and here again the same thing. T5 tokenizer from the pre-trained model, that is a T5 model, and this is for to generating the uh, text from the model. And again this specify that it is not for a training purpose, it is just for evaluation mode. Okay, then what I have done is I have considered one article, long article saying that about the India, that India is located in South Asia, and I have given some of the saying that ancient civilizations such as the Indus Valley or something. Okay, you can consider other article as well. Okay, next I have added the prefix for the T5 saying that summarize this whatever article is there. Okay, so T5 is basically text to text model. Okay, every task must have a prefix. Okay, based on your prefix it will just give you the output. And again in the input tokenizer I have mentioned that maximum length should be 512 and truncation should be true, saying that cut offs extra text. Okay, then summary IDs I have given maximum length as 50, minimum length as 20, and length penalty, that is 2.0. What it does is it will just concise the summaries. Okay, it will make encourages the short text. Okay, then again next is just to get the output we are decoding it, and like from the summary ID I'm taking that. And again special tokens equals to true, it will just skip the extra special tokens like the semicolons or any other special characters. Okay, then it will print your summary. Okay, I'll just, okay, it has taken almost 47 seconds. And for the our article, it is giving the summary as it is the 7th largest country by area and the most popular democracy in the world. It gained independence from British rule in 1947 and has grown into one of the world's largest economies. So I have given so much of data, it has converted that data into short data, that is summarization of the text. Okay, this is about this program. I hope this is understood. Okay, next is again one more we'll do, and maybe then we can wind up the session. Tomorrow also we have, right? Yes, it is tomorrow. Yeah, tomorrow we have, right? We don't have? No, we do. Yeah, we have, exactly. Okay. One I'll do, and then maybe we can just wind the session. Okay, next is evaluate and compare the summary quality manually or using the Rogue scores. Rogue is nothing but recalling the oriented understudy for listing evaluation metric, and it will compare its original input for relevance, coverage and fluency. Okay, there are basically 3 types of Rogue used, like 1, 2 and L. This will be used for individual words, and this will be used for pair of words, and this is the between the prediction and the reference. Okay, and then
Okay, again let's use again just copy this again, just okay, we'll use Colab again for okay, basically same. Okay, I'm getting some error. Okay. Okay, let's see what is the issue. So this is basically the same code what we had before. Okay, and then same thing, T5 small model we are using, and tokenizer is again to convert this article token into tokens and then into IDs. Okay, and again this is the model which we are using, that is T5 small model. There is another model which is of T5 only. I don't know what parameters it has. You guys can try that as well. Okay, this again specifies that model dot evaluation. It is not for training, it is just for evaluation purpose. Okay, again article we are considering, India is a country, the same article again, and the same thing, that is we are summarizing this text, and then this is stripped and appended together. But then again we are giving the maximum length, and if extra anything apart from 512, then you have to just rip off that. Okay, and we are generating the summary using some of the parameters, like we are giving the maximum length as 50, saying that 50 should be the maximum output generated from the model, and minimum length is 20, which says that minimum should be at least 20. Length penalty I have given it as 2, and early stopping and number of beams also I have given it as 4. Okay, until this you guys know. Next, okay, next we are evaluating this, that the generated summary is proper. Either there are some techniques, that is we can just involve the human evaluation, or you can evaluate using Rogue. Okay, so basically what I do, Rogue equals to load metric of Rogue. Okay, then result equals to, I'll compute, and then I'll put the predictions of whatever the summary I got, and reference I will say that take from the article, so that it should compare this and this. Okay, then in the for loop, what I'll do, I'll just put for key in results, whatever the data, like data in results, it should score the results. Okay, so basically this gives the precision, recall, F1 score for each of the reg variant. Okay, so output, I don't know what is the issue here, but last time I have worked on this. I'll just check into it. Basically the output will be somewhat like this. Okay, so output will be precision equals to 1, recall equals to 0.5, and F1 for equals to this for Rogue 1, and Rogue 2 it will be this, and for Rogue L this will be this, and sum will be this. Okay, it will definitely provide. I don't know what is the issue now, I'll just check it. Okay,
Okay, this is all about 19B. Yeah. And tomorrow we can go with 14A and B. I don't know. I have some confusion regarding that. I'll look into it. And next tomorrow we can conduct an experiment to generate an interactive responses to the user input. Okay. Maybe we'll make a small chatbot experiment tomorrow. Okay. Some issue with the code. Okay, I'll look into it, no worries. Okay, any doubts as of now apart from 14A, 14B, and next is 20A and 20B? No doubts. Okay, Shrikant sir? Left the meeting. Okay, Surya, have you tried installing the OpenCV library? That works? Yes, I have. Yeah. For me, even before this, I already tried it. So it's working properly. Okay, no worries then. Okay, since you guys have no doubts, we can wind up the session here. I'll wait some more time for Shrikant sir to join, and if he is free, then I can just help him installing the library. Since you have no doubts, you guys can just leave the meeting. Thank you. Okay, sir. Thank you. Thank you, sir.